Yes, ma'am. Okay, fine. Class start ಮಾಡೋಣ. Question number 51. Detention of 90 days is reckoned for granting statutory bail. Statutory bail 167 ನೆನ್ನೆ ಓದಿದ್ದೀವಿ ನಾವು, ನೆನ್ನೆ ಕ್ಲಾಸಲ್ಲೂ ಇತ್ತು ಸ್ಟ್ಯಾಟ್ಯುಟರಿ ಬೇಲ್ ಬಗ್ಗೆ. In cases involving offenses punishable dash 90 days ನ ಒಂದು ಸ್ಟ್ಯಾಟ್ಯುಟರಿ ಬೇಲ್ ಯಾವಾಗ ಸಿಗತ್ತೆ? ಸ್ಟ್ಯಾಟ್ಯುಟರಿ ಬೇಲ್ ಅಂತಂದ್ರೆ ನಾವು ಇದನ್ನ ಡಿಫಾಲ್ಟ್ ಬೇಲ್ ಅಂತಾನೂ ಕರಿತೀವಿ. ಯಾವಾಗ ಡಿಫಾಲ್ಟ್ ಬೇಲ್ ಸಿಗತ್ತೆ? 167 ಪ್ರಕಾರ ಯಾವುದೇ ಒಂದು ಒಫೆನ್ಸ್ ನಮಗೆ 10 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಇದೆ ಅಂಡ್ ಡೆತ್ ಪೆನಾಲ್ಟಿ ಇದೆ ಅಂತಂದಾಗ ನಾವು ಅದಕ್ಕೆ 167 ಕ್ಲಾಸ್ 2 ಸಬ್ ಕ್ಲಾಸ್ ಎ ಪ್ರಕಾರ 90 ಡೇಸ್ ಅಲ್ಲಿ ನಾವು ಇನ್ವೆಸ್ಟಿಗೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಅದೇ ಇದು ಕ್ಲಾಸ್ ಬಿ ಅಲ್ಲಿ ಇಫ್ ದ ಒಫೆನ್ಸ್ ಇಸ್ ಪನಿಷ್ಡ್ ಫಾರ್ ಬಿಲೋ 10 years ಅಂತ ಅಂದಾಗ 60 ಡೇಸ್ ಅಲ್ಲಿ ಏನಾಗಬೇಕು? 60 ಡೇಸ್ ಅಲ್ಲಿ ನೀವು ಇನ್ವೆಸ್ಟಿಗೇಷನ್ ಅನ್ನ ಮುಗಿಸ್ಬೇಕು. ಈ 60 ಡೇಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮುಗಿಸ್ಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಆಗ್ಲಿಲ್ಲ ಅಂತಂದಾಗ ಆ ಅಕ್ಯೂಸ್ಡ್ಗೆ ಡಿಫಾಲ್ಟ್ ಆಗಿ ಬೇಲ್ ಸಿಗತ್ತೆ. ಸೊ ಈಗ 90 ಡೇಸ್ ನ ಬೇಲ್ ಯಾವ ಪ್ರೊವಿಷನ್? ಅಪ್ ಟು 10 years with minimum 10 years imprisonment, with imprisonment for life, with death. Answer? Choose incorrect option. ತಪ್ಪಾದಂತ ಉತ್ತರ ಯಾವುದಿಲ್ಲಿ? ಆಪ್ಷನ್ ಡಿ. ಆಪ್ಷನ್ ಡಿ. ಬಿಕಾಸ್ ನಾ ಹೇಳ್ತಿದ್ದೀನಲ್ಲ ಇಲ್ಲಿ ನಾವು 90 ಡೇಸ್ ಅಂತ ಅಂದಾಗ 10 ವರ್ಷ ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಪೆನಾಲ್ಟಿ. ಡೆತ್ ಪೆನಾಲ್ಟಿ, ಲೈಫ್ ಇಂಪ್ರಿಸನ್ಮೆಂಟ್, ಮಿನಿಮಮ್ 10 years. ಇಲ್ಲ ಆ 3 ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಉಳಿದಿದ್ದು ನಮ್ಗೆ ಇನ್ಕರೆಕ್ಟ್ ಅಂತಂದ್ರೆ ಆಪ್ಷನ್ ಡಿ. ಬಿಕಾಸ್ ಅಪ್ ಟು 10 years ಅಂತ ಅಂದಾಗ ಇದಕ್ಕೆ 60 ಡೇಸ್ ಅಲ್ಲಿ ನೀವು ಮುಗಿಸ್ಬೇಕು ಅಂತ ಹೇಳ್ತಿರೋದು. 60 ಡೇಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮುಗಿದು ಚಾರ್ಜ್ ಶೀಟ್ ಫೈಲ್ ಆಗ್ಬೇಕು. ಇಲ್ಲ ಅಂತಂದ್ರೆ ನೀವು ಸ್ಟ್ಯಾಟ್ಯುಟರಿ ಬೇಲ್ ಅನ್ನ ಕೊಡ್ಬೇಕಾಗತ್ತೆ. 52. ವಾಟ್ ಇಸ್ ದ ಪೀರಿಯಡ್? ಇದಕ್ಕೆ ಹೊಸ ಸೆಕ್ಷನ್ ನಂಬರ್ ಯಾವುದು 167 ಗೆ? ಎನಿಬಡಿ? 187 of PNSS. Thank you. Next. What is the period of limitation for taking cognizance of an offense punishable under the period of 5 years? 51 ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ಗೆ ಕೇಳೋ ಪ್ರಶ್ನೆನೆ. ಓಕೆ, ಇಂಪಾರ್ಟೆಂಟ್. 52 ಕೂಡ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆನೆ. ಪ್ರತಿ ವರ್ಷ ಆಲ್ಮೋಸ್ಟ್ ನಮ್ಗೆ ಕೇಳಿದ್ದಾರೆ. ಸೆಕ್ಷನ್ 468 ಲಿಮಿಟೇಷನ್ ಪೀರಿಯಡ್ ಬಗ್ಗೆ. CRPC ಅಲ್ಲಿ ಲಿಮಿಟೇಷನ್ ನ ಮಾತನಾಡೋದು ಒಂದೇ ಸೆಕ್ಷನ್, ದಟ್ ಇಸ್ ಸೆಕ್ಷನ್ 468. ಈ ಸೆಕ್ಷನ್ ನಮಗೆ ಏನಂತ ಹೇಳತ್ತೆ? 5 ವರ್ಷದ ತನಕ ಪನಿಷಬಲ್ ಅಂದ್ರೆ ಒಂದು ಒಫೆನ್ಸ್ ಇದೆ, ಅದಕ್ಕೆ ಪನಿಷ್ಮೆಂಟ್ 5 ವರ್ಷ. ಸೊ ಅದಕ್ಕೆ ಎಷ್ಟು ದಿನದ ಒಂದು ಪನಿಷ್ಮೆಂಟ್ ಅನ್ನ ಕೊಡಬಹುದು? ನೋ ಲಿಮಿಟೇಷನ್. ಪೀರಿಯಡ್ ಎಷ್ಟಿರುತ್ತೆ? No limitation, ma'am. ವೆರಿ ಗುಡ್. ನೋ ಲಿಮಿಟೇಷನ್. ಅದಕ್ಕೆ ಯಾವುದೇ ಲಿಮಿಟೇಷನ್ ಇಲ್ಲ. ಯಾಕಂದ್ರೆ ಸೆಕ್ಷನ್ ಈಗ CPC ಅಂತ ಬಂದಾಗ CPC ನ ಲಿಮಿಟೇಷನ್ ಪೀರಿಯಡ್, ಆಫೆನ್ಸಸ್ ಗೆ ಲಿಮಿಟೇಷನ್ ಅಂತ ಬಂದಾಗ ನಾವು ಲಿಮಿಟೇಷನ್ ಆಕ್ಟ್ ಅನ್ನ ರೆಫರ್ ಮಾಡ್ತೀವಿ. CRPC ಅಲ್ಲಿ ಕ್ರಿಮಿನಲ್ ಇದರಲ್ಲಿ ಲಿಮಿಟೇಷನ್ ಅಂತ ಅಂದ್ರೆ ಬರೀ 468 ಆಫ್ CRPC ಏನಿದೆ ಇದೇನೆ ನಮ್ಗೆ ಲಿಮಿಟೇಷನ್ ಪೀರಿಯಡ್ ತೋರಿಸುತ್ತೆ. ಇದಕ್ಕೆ ಹೊಸ ಸೆಕ್ಷನ್ ಏನು? ಅಂಡ್ ಆ ಲಿಮಿಟೇಷನ್ ಪೀರಿಯಡ್ ಏನ್ ಹೇಳುತ್ತೆ? ಯಾವುದೇ ಒಫೆನ್ಸ್ ಬರೀ ಫೈನ್ ಅಂದ ಅಷ್ಟೇ ಪನಿಷಬಲ್ ಇರೋದು ಅಂತ ಅಂದಾಗ ಅದಕ್ಕೆ 6 months ಒಳಗಡೆ ನೀವು ಕೇಸ್ ಫೈಲ್ ಮಾಡಬೇಕು. ಯಾವುದೇ ಆಫೆನ್ಸ್ 1 ವರ್ಷದ ತನಕ ಪನಿಷ್ಮೆಂಟ್ ಇದೆ ಅಂತ ಹೇಳತ್ತೆ, ಅದಕ್ಕೆ ಲಿಮಿಟೇಷನ್ 1 ವರ್ಷದ ಒಳಗಡೆ ನೀವು ಕೇಸ್ ಫೈಲ್ ಮಾಡಬೇಕು. 1 ವರ್ಷದಿಂದ 3 ವರ್ಷದ ತನಕ ಪನಿಷ್ಮೆಂಟ್ ಅಂತ ಅಂದಾಗ 3 ವರ್ಷದ ಒಳಗಡೆ ಕೇಸ್ ಫೈಲ್ ಮಾಡಬೇಕು. 3 ವರ್ಷಕ್ಕಿಂತ ಮೇಲೆ, 3 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಅಬೌವ್ 3 years ಅಂತ ಅಂದಾಗ ನೋ ಲಿಮಿಟೇಷನ್. ಯಾವುದೇ ಲಿಮಿಟೇಷನ್ ಇಲ್ಲ. ಯಾವುದೇ ಒಂದು ಒಫೆನ್ಸ್ ಅದಕ್ಕೆ 3 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಸಿಗುತ್ತೆ. ಆ ರೀತಿ ಒಫೆನ್ಸ್ಗೆ ಲಿಮಿಟೇಷನ್ ಪೀರಿಯಡ್ ಇಲ್ಲ. ಸೊ ಇಲ್ಲಿ 5 ವರ್ಷ ಅಂತ ಹೇಳಿದೀವಿ, ಹಾಗಾಗಿ ನೋ ಲಿಮಿಟೇಷನ್.
ಇದಕ್ಕೆ ಹೊಸ ಸೆಕ್ಷನ್ ನಂಬರ್ 409 ಮ್ಯಾಮ್. 409 ಕರೆಕ್ಟಾ? ಎಸ್. 514 ಮ್ಯಾಮ್. 514 ನೀವ್ ಯಾವ ಆಕ್ಟ್ ಅನ್ನ ನೋಡ್ತಿದ್ದೀರಿ? 514 ಆಫ್ BNSS. ಕ್ಲಿಯರ್? ನೋಡಿ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ. 514 ಆಫ್ ಅಂಡ್ ಈಗ ನನಗೆ ನಿನ್ನೆ ನನ್ನ ಕ್ಲಾಸಲ್ಲಿ ಹೇಳಿದ್ದೆ ನೀವು ಈ ತರ ಟೇಬಲ್ ಮಾಡ್ಕೊಂಡು ಆನ್ಸರ್ ಮಾಡಿ ಅಂತ. ಆ ಟೇಬಲ್ ಹೇಗ್ ಮಾಡ್ಕೊಳ್ಳೋದು ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಸೊ ಸಂಜೆ ಈವ್ನಿಂಗ್ ಕ್ಲಾಸ್ BNS ಕ್ಲಾಸ್ ಅಲ್ಲಿ ಹೇಗೆ ನೀವು ರಿವೈಸ್ ಮೆಮರೈಸ್ ಮಾಡ್ಕೊಳ್ಳೋದಕ್ಕೆ ಟೇಬಲ್ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಐ ಡಿಸ್ಕಸ್, ದೆನ್ ಐ ಕಂಟಿನ್ಯೂ ವಿತ್ ದ ಕ್ಲಾಸ್. I'll start with the class. Okay, in the evening. 53. Which among the following cannot be tried summarily? Summary trial. Yes. ಯಾವ ಚಾಪ್ಟರ್ ಅಲ್ಲಿ ಇದೆ summary trial? ಸಮ್ಮರಿ ಟ್ರಯಲ್ ನಡೆಸಬಹುದು. ಚಿಕ್ಕ ಪುಟ್ಟ ಆಫೆನ್ಸಸ್ ನ ಫಾಸ್ಟ್ ಟ್ರ್ಯಾಕ್ ಆಗಿ ಮುಗಿಸೋದಕ್ಕೆ ನಾವು ಸಮ್ಮರಿ ಟ್ರಯಲ್ ನಡೆಸಬಹುದು. ಸೊ ಸಮ್ಮರಿ ಟ್ರಯಲ್ ಅನ್ನೋದು ನಮಗೆ ಚಾಪ್ಟರ್ 21 ನಲ್ಲಿ ಡೀಲ್ ಆಗುತ್ತೆ. ಚಾಪ್ಟರ್ 21 ನ ಸೆಕ್ಷನ್ ಯಾವುದು? ಸೆಕ್ಷನ್ 260 ಅಲ್ಲಿ ಹೇಳ್ತೀವಿ ದಟ್ ನೀವು ಸಮ್ಮರಿ ಟ್ರಯಲ್ ನಡೆಸಬಹುದು. ಓಕೆ, ಸಮ್ಮರಿ ಟ್ರಯಲ್ ಅಂತ ಅಂದಾಗ ಅದರಲ್ಲಿ 9 ಕ್ಯಾಟಗರೀಸ್ ಅಲ್ಲಿ ನಾವು ಡಿಫೈನ್ ಮಾಡ್ತೀವಿ. ಒಫೆನ್ಸಸ್ ನ 9 ಕ್ಯಾಟಗರೀಸ್ ಗೆ ಡಿಫೈನ್ ಮಾಡ್ತೀವಿ. ಏನು 9 ಕ್ಯಾಟಗರೀಸ್ ಅಂತ ಅಂದ್ರೆ ಅದರಲ್ಲಿ ನಮಗೆ ಫಸ್ಟ್ ಕ್ಯಾಟಗರಿ ಹೇಳುತ್ತೆ ದಟ್ ಈ 9 ಕ್ಯಾಟಗರಿಯಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಹೇಳ್ತೀವಿ ದಟ್ ಯಾವುದೇ ಒಂದು ಪನಿಷ್ಮೆಂಟ್ ಒಫೆನ್ಸ್ ಏನಿದೆ, offense punishable with death penalty, life imprisonment ಅಥವಾ 2 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್, 2 year ಪ್ಲಸ್ ಪನಿಷ್ಮೆಂಟ್ ಇದ್ದಾಗ, 2 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್, ದಟ್ ಇಸ್ ಪನಿಷ್ಮೆಂಟ್ ಎಕ್ಸೀಡಿಂಗ್ 2 years. ಓಕೆ, ಈ ಕಂಡೀಷನ್ ಅಲ್ಲಿ ಸಮ್ಮರಿ ಟ್ರಯಲ್ ನಡೆಯೋದಿಲ್ಲ. offense not punishable with 2 years or punishment exceeding 2 years or life imprisonment or death penalty, ಅಲ್ಲಿ ಸಮ್ಮರಿ ಟ್ರಯಲ್ ನಡೆಯುತ್ತೆ. ದಿಸ್ ಇಸ್ ಯೋರ್ ಸ್ಟೇಟ್ಮೆಂಟ್ ಗಿವನ್. ಬಟ್ ಅದನ್ನ ನಾವು ಪಾಸಿಟಿವ್ ಆಗಿ ಲ್ಯಾಂಗ್ವೇಜ್ ತಗೊಳೋದಾದ್ರೆ ಯಾವುದೇ ಒಂದು ಒಫೆನ್ಸ್ ಗೆ 2 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇದೆ, ಇಲ್ಲ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ ಪೆನಾಲ್ಟಿ, ಇಲ್ಲಿ ಸಮ್ಮರಿ ಟ್ರಯಲ್ ನಡೆಯೋದಿಲ್ಲ. ಕ್ಲಿಯರ್? ಸೊ ಇದು ನಮಗೆ ಬೇಸಿಕ್ ಇಂಪಾರ್ಟೆಂಟ್ ಅಂಡ್ ಈ 53 ಇಂದ ಕ್ವೆಶ್ಚನ್ ಕೂಡ ಸಹ ಕೇಳಿದ್ದಾರೆ. ಈಗ ಇದರ ಪ್ರಕಾರ ಸೆಕ್ಷನ್ 260 ಪ್ರಕಾರ offense punishable with imprisonment cannot be tried ಅಂತ ಕೇಳ್ತಿರೋದು. ಕ್ಯಾನ್ ಬಿ ಟ್ರೈಡ್ ಅಲ್ಲ. ಸೊ cannot be tried 3 years ಅಂತೆ. ಆನ್ಸರ್ ಇಲ್ಲೇ ನಿಮ್ಗೆ ಫಸ್ಟ್ ಆಪ್ಷನ್ ಇದೆ, cannot be tried. ಯಾವ್ದ್ರಲ್ಲಿ ನಾವು ಟ್ರಯಲ್ ಮಾಡೋದಕ್ಕೆ ಆಗೋದಿಲ್ಲ ಸಮ್ಮರಿ ಟ್ರಯಲ್. offense punishable with imprisonment for a term 3 years. ಯಾಕಂದ್ರೆ 2 years ಗಿಂತ ಕಮ್ಮಿ ಒಫೆನ್ಸ್ ಇರುವಂತ ಕೇಸಲ್ಲಿ ಮಾತ್ರ, 2 years ಗಿಂತ ಕಮ್ಮಿ ಪನಿಷ್ಮೆಂಟ್ ಇರುವಂತ ಒಫೆನ್ಸ್ ಗೆ ಮಾತ್ರ ಸಮ್ಮರಿ ಟ್ರಯಲ್ ನಡೆಸೋದಿಕ್ ಸಾಧ್ಯ. ಇಲ್ಲಿ ಹೇಳ್ತಿರೋದು 2 years ಗಿಂತ ಜಾಸ್ತಿ ಪನಿಷ್ಮೆಂಟ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ ಪೆನಾಲ್ಟಿ ಇಲ್ಲಾಗೋದಿಲ್ಲ. ಸೊ ಇವರು 3 years ಹೇಳಿದ್ದಾರೆ. ಹಾಗಾಗಿ ಕೆನಾಟ್ ಬಿ ಟ್ರೈಡ್ ಸಮ್ಮರಿಲಿ ಅಂತಂದ್ರೆ ಇದಕ್ಕೆ ಆನ್ಸರ್ ಆಪ್ಷನ್ ಎ. ಇಲ್ಲಿ ನಾವು ಸಮ್ಮರಿ ಟ್ರಯಲ್ ನಡೆಸೋದಿಕ್ ಆಗೋದಿಲ್ಲ. ಎಲ್ಲೆಲ್ಲ ಆಗತ್ತೆ? Theft punishable under section 380 of IPC where the value of the property does not exceed 2000 rupees. So illa summary trial ನಡೆಸಬಹುದು because theft stolen property value ಬರಿ 2000 ರೂಪಾಯಿ. Receiving or retaining stolen property punishable under section 411 of the IPC where the value of the property stolen does not exceed 2000. Again ಇಲ್ಲೂ ಆಗತ್ತೆ. Offenses under cattle trespass act ಇದು ಓಕೆ. ಆನ್ಸರ್ ನಮಗೆ ಕ್ಲಿಯರ್ ಆಗಿದೆ, ದಟ್ ಇಸ್ ಆಪ್ಷನ್ ಎ. ಇಲ್ಲಿ ಸಮ್ಮರಿ ಟ್ರಯಲ್ ನಡೆಸೋದಿಕ್ ಆಗೋದಿಲ್ಲ. ಚಾಪ್ಟರ್ 21 ಸೆಕ್ಷನ್ 260 ಗೆ ಹೊಸ ಸೆಕ್ಷನ್ ನಂಬರ್ 260 ಪವರ್ ಟು ಟ್ರೈ ಸಮ್ಮರಿಲಿ 283. ಈ 260 ಗೆ 283 ಆಫ್ BNSS ಅಲ್ಲಿ ನಮಗೆ ಸಮ್ಮರಿ ಟ್ರಯಲ್ ಬಗ್ಗೆ ಇದೆ. ಕ್ಲಿಯರ್? ನೆಕ್ಸ್ಟ್
On which of the following aspects a warrant trial does not differ from a summons trial? Okay, ವಾರೆಂಟ್ ಟ್ರಯಲ್ ಮತ್ತೆ ಸಮನ್ಸ್ ಟ್ರಯಲ್ ಇರುವಂತ ವ್ಯತ್ಯಾಸ ಏನು? ಏನು ವ್ಯತ್ಯಾಸ ವಾರೆಂಟ್ ಹಾಗೂ ಸಮನ್ಸ್ ಟ್ರಯಲ್ಗೆ? ಎನಿಬಡಿ? ವಾರೆಂಟ್ ಟ್ರಯಲ್ ಚಾರ್ಜ್ ಫ್ರೇಮ್ ಮಾಡ್ತಾರೆ ಮೇಡಮ್. ವಾರೆಂಟ್ ಟ್ರಯಲ್ ಅಲ್ಲಿ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಓಕೆ, ಸಮನ್ಸ್ ಅಲ್ಲಿ ನಡೆಯಲ್ವಾ? ಪ್ಲೀ ಮಾಡ್ತಾರೆ ಸಮನ್ಸ್ ಟ್ರಯಲ್ ಅಲ್ಲಿ. ಓಕೆ, ವಾರೆಂಟ್ ಟ್ರಯಲ್ ಅಲ್ಲಿ ಚಾರ್ಜಸ್ ಫ್ರೇಮ್ ಮಾಡ್ತೀವಿ. ನಾವ್ ಹೇಳ್ತಿರೋದು ಡಸ್ ನಾಟ್ ಡಿಫರ್ ಅಂತಂದ್ರೆ ಎರಡರಲ್ಲೂ ಒಂದು ವಿಷಯ ಮಾತ್ರ ಕಾಮನ್. ವಾರೆಂಟ್ ಆಗ್ಲಿ ಸಮನ್ಸ್ ಆಗ್ಲಿ ಒಂದು ವಿಷಯ ಕಾಮನ್, ಅದು ಯಾವುದು? ಸೊ ನೀವೀಗ ಆನ್ಸರ್ ಮಾಡಿದ್ರೆ ವಾರೆಂಟ್ ಅಲ್ಲಿ ಚಾರ್ಜಸ್ ಫ್ರೇಮ್ ಮಾಡ್ತಾರೆ, ಕರೆಕ್ಟ್. ಸೊ ಹಾಗಾಗಿ ಇದು ನಮಗೆ ಕಾಮನ್ ಇಲ್ಲ. ಹಿಯರಿಂಗ್ ಆಫ್ ಸೆಂಟೆನ್ಸ್, ಹಿಯರಿಂಗ್ ಆನ್ ಸೆಂಟೆನ್ಸ್ ನಡೆಯುತ್ತಾ ಸಮನ್ಸ್ ಅಲ್ಲಿ? ವಾರೆಂಟ್ ಅಲ್ಲಿ? ವಾರೆಂಟ್ ಕೇಸ್ ನಡೆಯುತ್ತೆ ಮೇಡಮ್. ವಾರೆಂಟ್ ಅಲ್ಲಿ ನಡೆಯುತ್ತೆ, ಸಮನ್ಸ್ ಅಲ್ಲಿ ನಡೆಯಲ್ಲ. ಓಕೆ, ನೆಕ್ಸ್ಟ್, ಪ್ಲೀಡಿಂಗ್ ಗಿಲ್ಟಿ ಆಫ್ ಬೈ ದ ಅಕ್ಯೂಸ್ಡ್. ಎಸ್, ಇದು ವಾರೆಂಟ್ ಅಲ್ಲೂ ನಡೆಯುತ್ತೆ, ಸಮನ್ಸ್ ಅಲ್ಲೂ ನಡೆಯುತ್ತೆ. ಎರಡೂ ಕಡೆನೂ ಅಕ್ಯೂಸ್ಡ್ ಪ್ಲೀಡ್ ಗಿಲ್ಟಿ ಮಾಡಬಹುದು. ಈ ಪ್ಲೀಡಿಂಗ್ ಗಿಲ್ಟಿ ಎರಡೂ ಕಡೆಗೂ ಬರುತ್ತೆ. ಓಕೆ, ಆಬ್ಸೆನ್ಸ್ ಆಫ್ ಕಂಪ್ಲೇನೆಂಟ್, ವಾರೆಂಟ್ ಅಲ್ಲಿ ನಮ್ಗೆ ಕಂಪ್ಲೇನೆಂಟ್ ಇಲ್ಲ ಅಂದ್ರೂ ನಡೆಯುತ್ತೆ, ರೈಟ್. ಆನ್ಸರ್ ಯಾವುದು ಎರಡರಲ್ಲೂ ಕಾಮನ್ ಅಂತ ಅಂದ್ರೆ ಇಸ್ ಆಪ್ಷನ್ ಸಿ. ಕಾಮನ್ ಇದು ಅಂದ್ರೆ ಎರಡರಲ್ಲೂ ಅಕ್ಯೂಸ್ಡ್ ಪ್ಲೀಡ್ ಗಿಲ್ಟಿ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಆನ್ಸರ್ ಆಪ್ಷನ್ ಸಿ. ಇದಕ್ಕೆ ಸೆಕ್ಷನ್ಸ್ ಬಂದು ಈಗ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಅಂದಾಗ ವಾರೆಂಟ್ ಟ್ರಯಲ್ಗೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಬಂದಾಗ ವಾರೆಂಟ್ ಟ್ರಯಲ್ ಸೆಕ್ಷನ್ 240 ಅಂಡ್ ಸಮನ್ಸ್ ಟ್ರಯಲ್ ಅಲ್ಲಿ ಸೆಕ್ಷನ್ 251. ಹಿಯರಿಂಗ್ ಆನ್ ಸೆಂಟೆನ್ಸ್ ಅಲ್ಲಿ ವಾರೆಂಟ್ ಟ್ರಯಲ್ ಸೆಕ್ಷನ್ 248 ಕ್ಲಾಸ್ 2 ಅಂಡ್ ಸಮನ್ಸ್ ಟ್ರಯಲ್ ಅಲ್ಲಿ 255 ಕ್ಲಾಸ್ 2. ಪ್ಲೀಡಿಂಗ್ ಗಿಲ್ಟಿ ಬೈ ಅಕ್ಯೂಸ್ಡ್ ಅಂತಂದಾಗ ವಾರೆಂಟ್ ಟ್ರಯಲ್ ಅಲ್ಲಿ 241 ದಟ್ ಪ್ಲೀಡ್ ಗಿಲ್ಟಿ ಮಾಡಬಹುದು. ಸಮನ್ಸ್ ಟ್ರಯಲ್ ಅಲ್ಲಿ 252 ದಟ್ ಅವರು ಗಿಲ್ಟಿ ಪ್ಲೀಡ್ ಮಾಡಬಹುದು. ಅಗೇನ್ ಆಬ್ಸೆನ್ಸ್ ಆಫ್ ಕಂಪ್ಲೇನೆಂಟ್ ಅಲ್ಲಿ ವಾರೆಂಟ್ ಟ್ರಯಲ್ ಅಲ್ಲಿ ಸೆಕ್ಷನ್ 249 ಅಂಡ್ ಸಮನ್ಸ್ ಟ್ರಯಲ್ ಅಲ್ಲಿ ಸೆಕ್ಷನ್ 256 ಹೇಳುತ್ತೆ. ಕ್ಲಿಯರ್? So these are the differences and the sections related to warrant and summary trial. ಈ ಕಂಪ್ಲೀಟ್ ಆಕ್ಚುಲಿ ಆಸ್ಪೆಕ್ಟ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತಂದ್ರೆ ಪ್ಲೀಡ್ ಗಿಲ್ಟಿ ಬೈ ದ ಅಕ್ಯೂಸ್ಡ್, ಇದು ವಾರೆಂಟ್ ಟ್ರಯಲ್ ಸಮರಿ ಟ್ರಯಲ್ ಅಲ್ಲಿ ನಡೆಯುತ್ತಾ? ಆನ್ಸರ್ ಈಸ್ ಎಸ್. ಇದನ್ನ ಕರ್ನಾಟಕ ಸಿವಿಲ್ ಜಡ್ಜ್ ಅಲ್ಲಿ ಕೇಳಿದ್ದಾರೆ. ಬಟ್ ಇಷ್ಟು ಡಿಟೇಲ್ ಆಗಿ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡೋ ರೀತಿ ಬರೀ ಇಲ್ಲ ಕೇಳಿರೋದು. ಬಟ್ ನಿಮಗೆ ಸೆಕ್ಷನ್ಸ್ ಇಂಪಾರ್ಟೆಂಟ್, ಸೆಕ್ಷನ್ಸ್ ನ ನೀವು ನೋಡ್ಕೊಳ್ಳಿ. ಇದೆಲ್ಲ ಸೆಕ್ಷನ್ CRPC, ಇದೆಲ್ಲ BNSS ನ ಸೆಕ್ಷನ್ ಏನಿದೆ ಅದು ಒಂದು ಚಾರ್ಟ್ ಅಲ್ಲಿ ನೀವು ಬರೀಬೇಕಾದ್ರೆ ಅದನ್ನ ನೆನ್ಪಿಟ್ಕೊಂಡು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ 55. A magistrate taking cognizance on the complaint shall examine upon the complainant. Which among the following is not an exception? ಯಾವುದು ಎಕ್ಸೆಪ್ಷನ್ ಅಲ್ಲ ಮಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತಗೊಳ್ಳೋದಿಕ್ಕೆ? ಕಂಪ್ಲೇನೆಂಟ್ ಒಬ್ಬ ವ್ಯಕ್ತಿ ಮಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಕೊಡಬಹುದು. ಕಂಪ್ಲೇಂಟ್ ನಮ್ಗೆ ರಿಟರ್ನ್ ಆಗ್ಲಿ ಅಥವಾ ಓರಲ್ ಅಲ್ಲಿ ಆಗ್ಲಿ ಮಜಿಸ್ಟ್ರೇಟ್ಗೆ ನಾವೇನಕ್ಕೆ ಕೊಡ್ತೀವಿ? ಸೊ ದಟ್ ಹಿ ವಿಲ್ ಟೇಕ್ ಆಕ್ಷನ್ ಅಂತ ಹೇಳಿ ನಾವು ಮಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತೀವಿ. ಈಗ ಕಂಪ್ಲೇನೆಂಟ್ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಎಕ್ಸಾಮಿನ್ ಮಾಡೋದಕ್ಕೆ ಯಾವುದು ಎಕ್ಸೆಪ್ಷನ್ ಅಲ್ಲ, ಇಸ್ ನಾಟ್ ಅನ್ ಎಕ್ಸೆಪ್ಷನ್. ಬಿ ನಮಗೆ ಸೆಕ್ಷನ್ 200 ಅಲ್ಲಿ ಡೀಲ್ ಆಗುತ್ತೆ ಆಫ್ CRPC. ಸೆಕ್ಷನ್ 200 ಹೊಸ ಸೆಕ್ಷನ್. ಆನ್ಸರ್ ಇಸ್ ಆಪ್ಷನ್ ಬಿ. Examination of complainant 223 of BNSS. Okay.
If a public servant is complainant, ಇದು ಎಕ್ಸೆಪ್ಷನ್. ಇಲ್ಲಿ ಆಕ್ಚುಲಿ ನಮಗೆ ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ. ದಟ್ ಕಂಪ್ಲೇನೆಂಟ್ ಬಂದು ಪಬ್ಲಿಕ್ ಸರ್ವೆಂಟ್ ಆದ್ರೆ ಅದು ಎಕ್ಸೆಪ್ಷನ್. ಕ್ಲಿಯರ್? ಸೊ ಆನ್ಸರ್ ಅಲ್ಲಿ ಇದು ಎಕ್ಸೆಪ್ಷನ್ ಹೌದು. ಇಫ್ ದ ಕಂಪ್ಲೇನೆಂಟ್ ಇಸ್ ವಿಮೆನ್ ಕಂಪ್ಲೇನೆಂಟ್ ಆದ್ರು ಅಂತ ಅಂದಾಗ ಅವರನ್ನ ಎಕ್ಸಾಮಿನ್ ಮಾಡ್ಬೇಕು ಮಾಡಬಾರ್ದು ಅಂತ ಎಲ್ಲ ನಾವೇನ್ ಹೇಳಿಲ್ಲ. ವಿಮೆನ್ ಕಂಪ್ಲೇನೆಂಟ್, ಮೆನ್ ಕಂಪ್ಲೇನೆಂಟ್ ಅಂತ ನಾವು ಎಕ್ಸೆಪ್ಷನ್ ಕೊಟ್ಟಿಲ್ಲ. ಕ್ಲಿಯರ್? ಸೊ ಹಾಗಾಗಿ ಆಪ್ಷನ್ ಬಿ ವಿಮೆನ್ ಕಂಪ್ಲೇನೆಂಟ್ ಅನ್ನೋದು ನಮ್ಗೆ ಎಕ್ಸೆಪ್ಷನ್ ಅಲ್ಲಿ ಬರೋದಿಲ್ಲ. ಪಬ್ಲಿಕ್ ಸರ್ವೆಂಟ್ ಕಂಪ್ಲೇನೆಂಟ್, ಸೊ ಅವರ ಎಕ್ಸಾಮಿನೇಷನ್ ರಿಲೇಟೆಡ್ ಎಕ್ಸೆಪ್ಷನ್ ಇದೆ. If it is a complaint made over by another magistrate, idunu exception. After recording the sworn statement of the complainant. So ಒಬ್ಬ magistrate court ಅಲ್ಲಿ ಕೇಸ್ ಹೋಗಿದೆ, ಅವರು ರೆಕಾರ್ಡಿಂಗ್ ಮಾಡಿದ್ದಾರೆ ಸ್ಟೇಟ್ಮೆಂಟ್. ನಂತರ ಗೊತ್ತಾಗುತ್ತೆ ಓಕೆ ಈ ಕಂಪ್ಲೇಂಟ್ ನಾನು ಕಮಿಟ್ ಮಾಡಬೇಕು ಅಥವಾ ಇದು ಬೇರೆ ಇವರು ಡೀಲ್ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ ದಟ್ ಕಂಡೀಷನ್ ಅವರನ್ನ ಎಕ್ಸಾಮಿನೇಷನ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸೆಪ್ಷನ್. Okay, next, if it is complaint filed under section 195 of CRPC, ಇದೂನು ಸಹ ನಮಗೆ ಎಕ್ಸೆಪ್ಷನ್ ಅಲ್ಲಿ ಫಾಲ್ ಆಗುತ್ತೆ. ಬಿಫೋರ್ ದಟ್ ಏನು ಇದಕ್ಕೆ ಹೊಸ ಸೆಕ್ಷನ್ ನಂಬರ್ 195 contempt of lawful authority, 223 ಹೊಸ ಸೆಕ್ಷನ್ ನಂಬರ್. Okay, so women complainant is not an exception. Clear? ಮೇಲಿನ ಇದಕ್ಕೂ ನೀವು ಹೊಸ ಸೆಕ್ಷನ್ ನಂಬರ್ಸ್ ಅನ್ನ ತಗೊಳ್ಳಿ. ಎನಿಬಡಿ ಕ್ಯಾನ್ ಗೋ ಥ್ರೂ ದ ಬೇರ್ ಆಕ್ಟ್ ಆನ್ಸರ್. 240, because once we are doing this, 263, 240 ಗೆ 263, 251, 274, 241, 264, 252, 275, 249, 272, 256, 279, 248, 271, 255, 278. ಇದೆಲ್ಲ ನಮಗೆ BNSS ನ ಸೆಕ್ಷನ್. ಕ್ಲಿಯರ್? ಸೊ ಇದು ರೆಫರ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. 223 ಆಫ್ BNSS, 200 CRPC ಗೆ ಹೊಸ ಸೆಕ್ಷನ್. 56. In which among the following is not an essential ingredient of section 84 of IPC? Interesting sections. 84 ಏನು? ಜನರಲ್ ಎಕ್ಸೆಪ್ಷನ್. ವೆರಿ ಗುಡ್. ಜನರಲ್ ಎಕ್ಸೆಪ್ಷನ್ ಅಲ್ಲಿ ಏನ್ ಹೇಳುತ್ತೆ? It is about unsoundness of mind. ಅಲ್ಲ, ಈ ಅನ್ಸೌಂಡ್ನೆಸ್ ನಮ್ಗೆ ಯಾವ ರೀತಿ ಅಂತಂದ್ರೆ ಲೀಗಲ್ ಇನ್ಸ್ಯಾನಿಟಿ. ನಾವು ಲೀಗಲ್ ಇನ್ಸ್ಯಾನಿಟಿ ಬಗ್ಗೆ ಮಾತನಾಡ್ತಿರೋದಿಲ್ಲಿ. ಓಕೆ, ಈಗ ಸಾರಿ ಸೆಕ್ಷನ್ 84 ಲೀಗಲ್ ಇನ್ಸ್ಯಾನಿಟಿ, ಅನ್ಸೌಂಡ್ನೆಸ್ ಆಫ್ ಮೈಂಡ್ ಇದ್ದಲ್ಲಿ ಆ ವ್ಯಕ್ತಿ ಮಾಡಿದಂಥದ್ದು ಒಫೆನ್ಸ್ ಅಲ್ಲ ಅನ್ನೋದು ನಮಗೆ ನಾವು ಇದರಲ್ಲಿ ಎಕ್ಸೆಪ್ಷನ್ಸ್ ಅಲ್ಲಿ ನೋಡ್ಬೇಕು ಅನ್ನೋದು ಚಾಪ್ಟರ್ 4 ಆಫ್ IPC ನಮ್ಗೆ ಹೇಳ್ತಿರೋದು. ಈಗ ಇದರ ಸಂಬಂಧಪಟ್ಟ ಹಾಗೆ ನಾಟ್ ಅನ್ ಎಸೆನ್ಷಿಯಲ್ ಇಂಗ್ರೀಡಿಯಂಟ್. ಸಿ ಕಂಪ್ಲೀಟ್ ಈ ಪೇಪರ್ ಎಲ್ಲಾ ಕಡೆ ನಾಟ್, ಕೆನಾಟ್, ಫಾಲ್ಸ್ ಈ ತರನೇ ಇರೋದು. ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ ಅಲ್ಲಿ ಈ ತರ ಒಂದೆರಡು ಕ್ವೆಶನ್ ಬರುತ್ತೆ, ಬಟ್ ಪ್ಲೀಸ್ ಗಮನ ಇಟ್ಟು ಆನ್ಸರ್ ಮಾಡಿ. ಓಕೆ, ಅಕ್ಯೂಸ್ಡ್ ಇಸ್ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ನಮಗೆ ಯಾರು ಅನ್ಸೌಂಡ್ ಮೈಂಡ್ ಆಗಿರ್ಬೇಕು, ಅಕ್ಯೂಸ್ಡ್ ಅಥವಾ ವಿಕ್ಟಿಮ್? 84 ಅಲ್ಲಿ ಎಕ್ಸೆಪ್ಷನ್ಸ್ ಅಲ್ಲಿ ಫಾಲ್ ಆಗೋದಕ್ಕೆ ಅಕ್ಯೂಸ್ಡ್. ವೆರಿ ಗುಡ್. ಸೊ ಆಬ್ವಿಯಸ್ಲಿ ಅಕ್ಯೂಸ್ಡ್ ನೇ ಎಕ್ಸೆಪ್ಷನ್ಸ್ ಯೂಸ್ ಮಾಡೋದು. ಅವನು ಅನ್ಸೌಂಡ್ ಮೈಂಡ್, ಕರೆಕ್ಟ್. ಇದು ನಮ್ಮ ಎಸೆನ್ಷಿಯಲ್ ಇಂಗ್ರೀಡಿಯಂಟ್.
By reason of unsoundness of mind, the accused was incapable of knowing the nature of act. Yes, ಅವನ್ ಅನ್ಸೌಂಡ್ ಮೈಂಡ್ ಆದ ಕಾರಣನೇ ಅವನಿಗೆ ಗೊತ್ತಾಗ್ಲಿಲ್ಲ ಅವನ್ ಏನ್ ಮಾಡ್ತಿದ್ದಾನೆ ಅನ್ನೋದು. By reason of unsoundness of mind, accused was incapable of knowing that he is doing what is either wrong or contrary to law. Correct? ಅವನು ಅನ್ಸೌಂಡ್ ಮೈಂಡ್, ಸೊ ಅವ್ನು ಮಾಡ್ತಿರುವಂತ ಕೆಲಸ ಅದು ಲಾ ಪ್ರಕಾರ ತಪ್ಪಾಗತ್ತೆ, ಒಫೆನ್ಸ್ ಆಗತ್ತೆ, ಅದು ತಪ್ಪು ಮಾಡ್ತಾನೆ, ಅವನು ಕ್ರೈಮ್ ಮಾಡ್ತಾನೆ, ಏನು ಗೊತ್ತಿಲ್ಲ. ಸೊ ಹಾಗಿರ್ಬೇಕು. Accused was medically a person unsound mind at the time of occurrence. ನಾವು ಮೆಡಿಕಲಿ ನಾವು ಮಾತಾಡ್ತಿಲ್ಲ, ನಾವು ಮಾತನಾಡ್ತಿರೋದು ಲೀಗಲಿ ಇನ್ಸ್ಯಾನಿಟಿ. ಈಗ ಮೆಡಿಕಲ್ ಇನ್ಸ್ಯಾನಿಟಿ ಅಲ್ಲಿ ನಾವು ಇದು ನಮಗೆ ತಪ್ಪಾಗತ್ತೆ. ಸೊ ದಿಸ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ಇಂಗ್ರೀಡಿಯಂಟ್. ಮೆಡಿಕಲ್ ಇನ್ಸ್ಯಾನಿಟಿ ಅಲ್ಲಿ ನಮಗೆ ಏನು ರಿಕ್ವೈರ್ಮೆಂಟ್ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಮೆಡಿಕಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾನೆ, ಬಟ್ ಸ್ವಲ್ಪ ಹೊತ್ತು ಅವನು ಏನು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿಬಹುದು. ಸೊ ಸ್ವಲ್ಪ ಚೆನ್ನಾಗೇ ಇದ್ದಾನೆ, ಏನಾದ್ರೂ ಚೂರು ಟ್ರಿಗರ್ ಆಯ್ತು ಆಗ ಅವನು ಈ ತರ ಕೆಲಸ ಮಾಡ್ತಾನೆ. ಓಕೆ, ಸೊ ನಾವೀಗ ಅವನ ಒಂದು ಎಂಟೈರ್ ಈ ಒಂದು ಸರ್ಕಮ್ಸ್ಟಾನ್ಸ್ ನ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತಿದೀವಿ. ಈಗ ಚೆನ್ನಾಗಿದ್ದಾನೆ ಮತ್ತೆ ಚೆನ್ನಾಗಿಲ್ಲ, ಈ ತರ ನಾವು ಅದನ್ನ ನೋಡ್ತಿಲ್ಲ. ಲೀಗಲ್ ಇನ್ಸ್ಯಾನಿಟಿ ಏನ್ ಹೇಳ್ತಿದೆ, ಆ ಒಫೆನ್ಸ್ ಕಮಿಟ್ ಮೆಡಿಕಲಿ ಅವ್ನು ಹೇಗಾದ್ರೂ ಇರ್ಲಿ. ಓಕೆ, ಈಗ ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲೋನು ಸ್ವಲ್ಪ ಹೊತ್ತು ಚೆನ್ನಾಗಿ ಇರ್ತಾನಲ್ಲ, ಅವನಿಗೆ ಅರ್ಥ ಆಗತ್ತಲ್ಲ ಎಲ್ಲ. ಆ ಸ್ವಲ್ಪ ಪೀರಿಯಡ್ ಏನ್ ಅವನು ಸ್ವಿಚ್ ಆಗತ್ತೆ ಮೈಂಡ್, ಆಗ ಅವನು ಕ್ರೈಮ್ ಮಾಡಿದ್ರೆ ನಾವ್ ಅದನ್ನ ಲೀಗಲ್ ಇನ್ಸ್ಯಾನಿಟಿ ಅಂತ ಕರಿತಿರೋದು. ಈಗ ಇನ್ ಬಿಟ್ವೀನ್ ಅವ್ನು ಚೆನ್ನಾಗಿರುವಂತ ಪೀರಿಯಡ್ ಅಲ್ಲಿ ಕ್ರೈಮ್ ಮಾಡಿ ನಾನ್ ಮೆಡಿಕಲಿ ಇನ್ಸ್ಟೇಬಲ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಮೆಡಿಕಲ್ ಇನ್ಸ್ಯಾನಿಟಿ ಕಂಪ್ಲೀಟ್ ಒಂದು ಅವನ ಸ್ಟೇಟ್ ಆಫ್ ಮೈಂಡ್, ಅವನ ಒಂದು ಸ್ಟೇಟ್ ಆಫ್ ಬಾಡಿ ಬಗ್ಗೆ ಮಾತನಾಡುತ್ತೆ ಅಂಡ್ ಅದು ಲಾರ್ಜರ್ ಪರ್ಸ್ಪೆಕ್ಟಿವ್ ಕೊಡುತ್ತೆ. ನಾವು ಅದೆಲ್ಲ ಹೇಳ್ತಿರೋದು. ಒಫೆನ್ಸ್ ಮಾಡುವಾಗ ಅವನಿಗೆ ಏನೋ ಟ್ರಿಗರ್ ಆಗಿತ್ತು, ಸೊ ಹಾಗಾಗಿ ಅವನು ಒಫೆನ್ಸ್ ಮಾಡ್ದ, ಆಗ ಅವನಿಗೆ ಗೊತ್ತಾಗಿರ್ಲಿಲ್ಲ, ಸೊ ಅದು ಟ್ರಿಗರ್ ಆಯ್ತು. ಇದೆಲ್ಲ ಎಸ್ಟಾಬ್ಲಿಷ್ ಮಾಡ್ಬೇಕಾಗುತ್ತೆ, ಬಿಕಾಸ್ ಸುಮ್ಮನೆ ಎಕ್ಸೆಪ್ಷನ್ಸ್ ಗೆ ಫಾಲ್ ಆಗೋದಿಲ್ಲ. ಕ್ಲಿಯರ್? ಎಕ್ಸೆಪ್ಷನ್ ಯಾವಾಗ ಬರುತ್ತೆ, ಪ್ರಾಸಿಕ್ಯೂಷನ್ ತನ್ನ ಕಂಪ್ಲೀಟ್ ಬರ್ಡನ್ ಡಿಸ್ಚಾರ್ಜ್ ಮಾಡ್ಬೇಕು, ಅದಾದ್ಮೇಲೆ ಇವನ್ ಹೇಳ್ಬೇಕು ಇಲ್ಲ ನನಗೆ ಏನು ಗೊತ್ತಿಲ್ಲ, ನಾನು ಎಕ್ಸೆಪ್ಷನಲ್ ಫಾಲ್ ಆಗ್ತೀನಿ ಅಂತ ಹೇಳ್ತಾನೆ. ಸೊ ಹಾಗಿದ್ದಾಗ ನಾವು ಮೆಡಿಕಲ್ ಇನ್ಸ್ಯಾನಿಟಿ ಬಗ್ಗೆ ಎಲ್ಲ ಮಾತಾಡ್ತಿರೋದು, ಲೀಗಲ್ ಇನ್ಸ್ಯಾನಿಟಿ. ಓಕೆ, ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆನ್ಸರ್. ಸೆಕ್ಷನ್ 84 ಗೆ ಹೊಸ ಸೆಕ್ಷನ್ 22 ಮ್ಯಾಮ್. ಚೆಕ್ ಮಾಡಿದೀರಾ? ಎಸ್ ಮ್ಯಾಮ್. ಓಕೆ, 22 ಆಫ್ PNS. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ 57. ನಮಗೆ ಯೂಶುವಲ್ ಆಗಿ ಏನ್ ಕೇಳ್ತಾರೆ, ಡಾಲಿ ಇನ್ಕೆಪ್ಯಾಕ್ಸ್ ಕೇಳ್ತಾರೆ. ದಟ್ 7 ವರ್ಷಕ್ಕಿಂತ ಕಮ್ಮಿ ಮಗು ಒಂದು ಒಫೆನ್ಸ್ ಮಾಡಿದೆ, ಸೊ ಏನಾಗತ್ತೆ? ಸೊ ಏನು ಆಗೋದಿಲ್ಲ, ಯಾಕಂದ್ರೆ ಅವನು ಸೆಕ್ಷನ್ 82 ಡಾಲಿ ಇನ್ಕೆಪ್ಯಾಕ್ಸ್ ಅಲ್ಲಿ ಫಾಲ್ ಆಗ್ತಾನೆ. ಓಕೆ, ಅದು ನಮ್ಗೆ ಕೇಳುವಂತ ಕ್ವೆಶನ್. ಜನರಲ್ ಆಗಿ ಎಲ್ಲಾ ಪೇಪರ್ ಅಲ್ಲಿ ನೀವು ಆ ಕ್ವೆಶನ್ ನ ನೋಡಬಹುದು. 57. Which among the following statement is correct in the context of section 34 of IPC? 34 common intention ಅಲ್ವಾ? ಕಾಮನ್ ಇಂಟೆನ್ಷನ್ ಒಂದು ಒಫೆನ್ಸ್ ನ ಎಸೆನ್ಷಿಯಲ್ ಇಂಗ್ರೀಡಿಯಂಟ್ ಆಗತ್ತೆ. ಯಾಕಂದ್ರೆ ಕಾಮನ್ ಇಂಟೆನ್ಷನ್ ಇದ್ದು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಬೇರೆ ವ್ಯಕ್ತಿ ಕೂಡ ಸಹ ಈಕ್ವಲ್ಲಿ ಪನಿಷಬಲ್ ಆಗ್ತಾನೆ. ಹಾಗಾಗಿ ಕಾಮನ್ ಇಂಟೆನ್ಷನ್ ಇದರ ರಿಲೇಟೆಡ್ ಏನು ಕರೆಕ್ಟ್ ಅಂತ ಕೇಳ್ತಿರೋದು. ಇದಕ್ಕೆ ಹೊಸ ಸೆಕ್ಷನ್ 3 sub clause 5. 3 sub clause 5 of PNS. So, to attract common intention, prior conspiracy should always be proved. Always ಅವಶ್ಯಕತೆ ಇಲ್ಲ. ಯಾವತ್ತೂ ಅಂದ್ರೆ ಮುಂಚೆಯಿಂದಾನೇ ಇಬ್ರು ಪ್ಲಾನ್ ಮಾಡಿ ಇದನ್ನ ಮಾಡಿದ್ರು, ಸೊ ಕಾಮನ್ ಇಂಟೆನ್ಷನ್ ಅಂತ ಏನಿಲ್ಲ. ಒಬ್ಬ ವ್ಯಕ್ತಿ ಒಫೆನ್ಸ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂಡ್ ಒಫೆನ್ಸ್ ಮಾಡೋ ಟೈಮ್ ಅಲ್ಲಿ ನನಗೆ ಪ್ಲೀಸ್ ಇದು ಹೆಲ್ಪ್ ಮಾಡು ಬಾ, ಈ ಬ್ಯಾಂಕ್ ಲಾಕರ್ ಓಪನ್ ಆಗ್ತಿಲ್ಲ, ಅಂಡ್ ಒಬ್ಬ ವ್ಯಕ್ತಿ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾನೆ. ದಟ್ಸ್ ಇಟ್. ಅವನಿಗೆ ಪ್ರಯರ್ ಇಂದ ಇಂಟೆನ್ಷನ್ ಇರ್ಬೇಕಂತಿಲ್ಲ, ಆಗ ಹೆಲ್ಪ್ ಮಾಡ್ದ, ಸೊ ಅವನಿಗೆ ಈಕ್ವಲ್ ಪನಿಷ್ಮೆಂಟ್, ಅವನು ಕಳ್ತನ ಮಾಡೋದಕ್ಕೆ ಬಂದಿದ್ದಾನೆ, ಕಾಮನ್ ಇಂಟೆನ್ಷನ್ ಅಂತ ಹಾಕಿ ಅಲ್ಲಿಂದಾನೆ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಪ್ರಯರ್ ಮುಂಚೆಯಿಂದ ಪ್ಲಾನ್ ಮಾಡಿರ್ಬೇಕಂತೇನಿಲ್ಲ ಕಾಮನ್ ಇಂಟೆನ್ಷನ್ ಅಲ್ಲ ಅವನನ್ನ ಚಾರ್ಜ್ ಮಾಡೋದಕ್ಕೆ. ಸೊ ಇದು ತಪ್ಪು, ನಾವು ಕರೆಕ್ಟ್ ಕೇಳ್ತಿರೋದು, ಇದು ತಪ್ಪು. To attract common intention, pre-mediation by the accused should always be proved. ಅಂತಂದ್ರೆ ಇದು ಆಲ್ವೇಸ್
ಇಲ್ಲ. ಪ್ರೀ ಮೀಡಿಯೇಷನ್ ಮುಂಚೆಯಿಂದನೇ ಇಬ್ರು ಎಲ್ಲಾ ಪ್ಲಾನ್ ಮಾಡಿ ಪ್ರೀ ಮೀಡಿಯೇಷನ್ ಇತ್ತು ಇವರ ನಡುವೆ ಮಾತನಾಡ್ಕೊಂಡಿದ್ರು. ಸೊ ಅಂದ್ರೆ ಇವ್ನ ಅರ್ಧ ಕೆಲಸ ಮಾಡಿ ಅವನ ಅರ್ಧ ಕೆಲಸ ಮಾಡ್ದ, ಈ ತರ ಎಲ್ಲ ಮುಂಚೆಯಿಂದ ಪ್ಲಾನ್ ಮಾಡಿದ್ರು. ಈ ತರ ಎಲ್ಲ ಯಾವಾಗ್ಲೂ ಪ್ರೂವ್ ಆಗ್ಬೇಕು? ನೋ, ಅವಶ್ಯಕತೆ ಇಲ್ಲ. ಕಾಮನ್ ಇಂಟೆನ್ಷನ್ ಕ್ಯಾನ್ ಬಿ ಡೆವಲಪ್ಡ್ at any time of occurrence. ಇದು ಸರಿನಾ? ಎಸ್ 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 ಮ್ಯಾಮ್. ಯಾವಾಗ ಬೇಕಾದ್ರೂ ಬರಬಹುದು ಕಾಮನ್ ಇಂಟೆನ್ಷನ್. ಇವಾಗ ಒಬ್ಬ ವ್ಯಕ್ತಿ ಬ್ಯಾಂಕ್ ಲಾಕರ್ ಹೊಡೆಯೋದಕ್ಕೆ ಸ್ಟಾರ್ಟಿಂಗ್ ಇಂದ ಹೆಲ್ಪ್ ಮಾಡಿಲ್ಲ, ಸ್ಟಾರ್ಟಿಂಗ್ ಇಂದ ಪ್ಲಾನಿಂಗ್ ಮಾಡಿ ಬ್ಯಾಂಕ್ ಲಾಕರ್ ನ ಬ್ಯಾಂಕ್ ದರೋಡೆ ಮಾಡೋಣ ಅಂತ ಪ್ಲಾನ್ ಮಾಡಿಲ್ಲ. ಬಟ್ ಲಾಕರ್ ಅಂದ್ರೆ ಬ್ಯಾಂಕ್ ದರೋಡೆ ಮಾಡಿ ಹೋಗುವಾಗ ಅಲ್ಲೊಬ್ಬ ಹೋಗ್ತಾ ದಾರಿಯಲ್ಲಿ ಕ್ಯಾಬ್ ಅಲ್ಲಿ ಒಬ್ನು ಫ್ರೆಂಡ್ ಆಗ್ತಾನೆ. ಈ ತರ ಅಂತ ಶೇರ್ ಮಾಡ್ಕೋಬಹುದು ಇಂಟೆನ್ಷನ್. ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಅವನು ಅವತ್ತು ಲೇಟ್ ನೈಟ್ ಆಗಿ ಕೆಲಸ ಮಾಡ್ತಿದ್ದ, ಈ ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಹೋದಂತವನು, ನೀನ್ ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿನಗೆ 50% ಕೊಡ್ತೀನಿ, ಸೊ ಡೀಲ್ ಅಂತ ಮಾಡ್ಕೊಂಡು ಅವನ ಹತ್ರ ಹೆಲ್ಪ್ ತಗೋಬಹುದು. ಆಗ ಕೂಡ ನೀವು ರೇಸ್ ಮಾಡ್ಕೋಬಹುದು. It can be developed at any time of occurrence. This is correct. Mere presence at the place of occurrence is enough to attract vicarious liability. ಇಲ್ಲ, mere presence ಸುಮ್ನೆ ಅಲ್ಲಿದ್ರು ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಇದ್ ಮಾಡ್ತೀವಿ? ನೋ, somewhere or other ಆ ಗಿಲ್ಟ್ ಅನ್ನೋದು ಒಂದ್ಸತಿ ಬರ್ಬೇಕು ತಲೆಯಲ್ಲಿ, ದೆನ್ ಅಲ್ಲಿಗೆ ನಾವು ಕಾಮನ್ ಇಂಟೆನ್ಷನ್ ಹಾಕ್ತೀವಿ. ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಕಾಮನ್ ಇಂಟೆನ್ಷನ್ ನಮ್ಮ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಇದು ಕೇಳೋವಂತ ಪ್ರಶ್ನೆನೆ. ಬಟ್ ನಮಗೆ ಕಾಮನ್ ಇಂಟೆನ್ಷನ್ ಯಾವ ಸೆಕ್ಷನ್ ಅನ್ನೋದು ಬಿಟ್ರೆ ಮುಂದಕ್ಕೆ ಹೋಗಿಲ್ಲ ನಾವು. ಈಗ ಈ ತರ ಕೊಟ್ರೆ ನೀವು ಆನ್ಸರ್ ಮಾಡಬಹುದು. 58. Which among the following does not amount to abetment? ಯಾವುದು ಅಬೆಟ್ಮೆಂಟ್ ಅಲ್ಲ? ಅಬೆಟ್ಮೆಂಟ್ ಯಾವ ಸೆಕ್ಷನ್? 107 ಮ್ಯಾಮ್. 107 ಆಫ್ IPC. ಹೊಸ ಸೆಕ್ಷನ್ 45 of BNS. 45 ಆಫ್ BNS. ಅಬೆಟ್ಮೆಂಟ್ ಅಂತ ಬಂದಾಗ 3 ಎಸೆನ್ಷಿಯಲ್ಸ್ ಫುಲ್ಫಿಲ್ ಆಗ್ಬೇಕು. 3 ಎಸೆನ್ಷಿಯಲ್ಸ್ ಏನು ಅಂತಂದ್ರೆ, ಒಂದು ಅವನು ಇನ್ಸ್ಟಿಗೇಟ್ ಮಾಡ್ಬೇಕು, ಇದು ಬೇಸಿಕ್ ಗೊತ್ತಿರೋಂಥದ್ದು. ಉತ್ತೇಜಿಸ್ಬೇಕು ಈ ಒಫೆನ್ಸ್ ಮಾಡೋದಿಕ್ಕೆ. ನೋಡ್ ನಿನ್ ಮಾನ ಮರ್ಯಾದೆಲ್ಲ ತೆಗೆದಿದ್ದಾನೆ, ಜಗಳ ಮಾಡಿದ್ದಾನೆ, ನೀನ್ ಅಷ್ಟ್ ಮಾತ್ರ ರಿವೆಂಜ್ ತಗೊಳೋದಿಕ್ ಆಗೋದಿಲ್ವಾ? ಎನಿಥಿಂಗ್ ಇನ್ಸ್ಟಿಗೇಟ್ ಮಾಡ್ಬೇಕು. ಸೆಕೆಂಡ್, ಇಂಟೆನ್ಷನಲಿ ಏಡ್ ಮಾಡ್ಬೇಕು. ನಾನೇ ನಿನ್ಗೆ ವಿಷ ತಂದ್ಕೊಡ್ತೀನಿ, ಬೆರ್ಸು, ನೀನ್ ಬರೀ ಬೆರ್ಸು ಸಾಕು, ಊಟದಲ್ಲಿ ನಾನೇ ತಂದ್ಕೊಡ್ತೀನಿ ವಿಷ. ದಟ್ ಈಸ್ ಇಂಟೆನ್ಷನಲಿ ಏಡ್ ಮಾಡ್ತಿರೋದು. ಪ್ಲಾನಿಂಗ್ ಎಲ್ಲ ನಾನ್ ಮಾಡ್ಕೊಡ್ತೀನಿ, ನೀನ್ ಸುಮ್ನೆ ಬರೀ ಎಕ್ಸಿಕ್ಯೂಟ್ ಮಾಡು ಸಾಕು. ಎನಿಥಿಂಗ್ ಪ್ಲಾನಿಂಗ್ ಎಲ್ಲ ಪ್ರಿಪರೇಷನ್ ಸ್ಟೇಜ್ ನಾನು ಏಡ್ ಮಾಡ್ತೀನಿ, ನಿನಗೆಲ್ಲ ತಂದು ಕೊಡ್ತೀನಿ. ದಿಸ್ ಇಸ್ ಅಗೇನ್ ಎಸೆನ್ಷಿಯಲ್ಸ್. ಇದರಲ್ಲಿ ಇಂಟೆನ್ಷನಲಿ ಏಡ್ ಮಾಡೋದು. ಫೆಸಿಲಿಟೇಟ್ ಸೇಮ್, ಫೆಸಿಲಿಟೇಟ್ ಎಲ್ಲ ತಂದ್ಕೊಡ್ತೀನಿ. ಇಂಟೆನ್ಷನಲಿ ಏಡ್ ಅಂಡ್ ಫೆಸಿಲಿಟೇಟ್ ಒಂದೇ ವಿಷಯನೇ. ಓಕೆ. ಫೇಲ್ಸ್ ಟು ರಿಪೋರ್ಟ್ ಟು ಪೊಲೀಸ್ ಇನ್ ಟೈಮ್, ಇದು ಅಬೆಟ್ಮೆಂಟ್ ಮಾಡಿದಂತ ವ್ಯಕ್ತಿ ರಿಪೋರ್ಟ್ ಮಾಡೋದಕ್ಕೆ ಏನಕ್ಕೆ ಹೋಗ್ತಾನೆ? ಯಾಕಂದ್ರೆ ಅಬೆಟ್ಮೆಂಟ್ಗೂ ಪನಿಷ್ಮೆಂಟ್ ಇದೆ. ಇಟ್ ಇಸ್ ಅನ್ ಇನ್ಕೋಹೆಟ್ ಒಫೆನ್ಸ್, ಇನ್ಕಂಪ್ಲೀಟ್ ಒಫೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಬೆಟ್ಮೆಂಟ್ ಮಾಡಿದಂತ ವ್ಯಕ್ತಿಗೆ ಅರ್ಧದಷ್ಟು ಪನಿಷ್ಮೆಂಟ್ ಸಿಗತ್ತೆ, ಅವನ್ ಯಾಕೆ ಹೋಗಿ ಇದ್ ಮಾಡ್ತಾನೆ? ಸೊ ದಿಸ್ ಇಸ್ ನಾಟ್ ಅಮೌಂಟಿಂಗ್ ಟು ಅಬೆಟ್ಮೆಂಟ್. ಓಕೆ, ಸೊ ಈಗ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದಾಗ, ಫಸ್ಟ್ ಥಿಂಗ್ ನಮಗೆ ಇನ್ಸ್ಟಿಗೇಷನ್. ಅಬೆಟ್ಮೆಂಟ್ ಅಲ್ಲಿ ಏನೇನ್ ಇರುತ್ತೆ? ಇನ್ಸ್ಟಿಗೇಷನ್ ಇರುತ್ತೆ, ಏಡಿಂಗ್ ಇರುತ್ತೆ. ಏಡಿಂಗ್ ಅಂದ ತಕ್ಷಣ ಪ್ಲಾನ್, ಏಡ್ ಎಲ್ಲಾನು ಬರುತ್ತೆ. ಹಾಗೆ ಎಂಗೇಜಿಂಗ್ ಇನ್ ಕಾನ್ಸ್ಪಿರಸಿ, ಎಂಗೇಜಿಂಗ್ ಇನ್ ಕಾನ್ಸ್ಪಿರಸಿ, ಪ್ಲಾನಿಂಗ್ ಎಲ್ಲ ಕಾನ್ಸ್ಪಿರಸಿ ಮಾಡೋದಿಕ್ಕೆ ಅವನು ಸೇರ್ಕೊಂಡಿರ್ತಾನೆ, ಅವನು ಸಾಥ್ ಕೊಟ್ಟಿರ್ತಾನೆ, ಪೂರ್ತಿ ಅವನೇ ಕಾನ್ಸ್ಪಿರಸಿನೂ ಮಾಡ್ಕೊಟ್ಟಿರ್ತಾನೆ. ಓಕೆ, ಸೊ ಎಂಗೇಜಿಂಗ್ ಇನ್ ಕಾನ್ಸ್ಪಿರಸಿ ಇಸ್ ಆಲ್ಸೋ ಅಬೆಟಿಂಗ್. ಇದಕ್ಕೊಂದು ಎಕ್ಸೆಪ್ಷನ್ ಬರುತ್ತೆ. ಏನಂತಂದ್ರೆ, ಈಗ ನಾನು ಕಂಪ್ಲೀಟ್ ನಿಮಗೆ ಅಬೆಟ್ ಮಾಡ್ತಿದೀನಿ ಒಂದು ಒಫೆನ್ಸ್ ಮಾಡೋದಿಕ್ಕೆ, ಅಂಡ್ ಎಲ್ಲಾ ಪ್ಲಾನಿಂಗ್ ಆಯ್ತು, ಅದಕ್ಕೆ ಬೇಕಾದಂತ ಸಾಮಾನ್ ಎಲ್ಲ ತಂದ್ಕೊಟ್ಟಿರ್ತೀನಿ, ಚಾಕು ಎಲ್ಲಾ ರೀತಿ ಸಾಮಾನ್ ತಂದ್ಕೊಟ್ಟಿದೀನಿ, ಯಾವ್ದೋ ಒಂದು ಟ್ರೈ ಮಾಡು ನಡೀಲಿ ಒಫೆನ್ಸ್ ಅಂತ. ಈಗ ಒಫೆನ್ಸ್ ಇದೆಲ್ಲ ಮಾಡ್ತಿರೋದು ಅಬೆಟ್ಮೆಂಟ್ ಅಲ್ಲೇ ಬರುತ್ತೆ. ಕ್ಲಿಯರ್? ಇಲ್ಲಿ ತನಕನೂ ಅಬೆಟ್ಮೆಂಟ್. ಆದ್ರೆ ಅಬೆಟ್ಮೆಂಟ್ ನ ನೆಕ್ಸ್ಟ್ ಸ್ಟೇಜ್ ಏನು? ಅಟೆಂಪ್ಟ್. ಅಂಡ್ ಅದರ ನೆಕ್ಸ್ಟ್ ಸ್ಟೇಜ್ ಬಂದು ನಮಗೆ ಅಕಂಪ್ಲಿಷ್ಮೆಂಟ್. ಈ ಅಬೆಟ್ಮೆಂಟ್ ಸ್ಟೇಜ್ ಬಿಟ್ಟು ಒಫೆನ್ಸ್ ಆದಂತ ದಿನ, ನಾನ್ ಒಂದು ಊಟದಲ್ಲಿ ವಿಷ ಬೆರ್ಸು ಅಂತ ಹೇಳಿ ಪಾಯ್ಸನ್ ತಂದ್ಕೊಟ್ಟಿದ್ದೀನಿ,
ಅಂಡ್ ನೀವು ವಿಷ ಬರ್ಸೋದಕ್ಕೆ ನಾವು ಆ ವ್ಯಕ್ತಿನ ಕರೆಸಿ ಮನೆಗೆ ಪಾರ್ಟಿ ಮಾಡೋಣ ಅಂತ ನಾವು 3 ಜನ ಇದ್ದೀವಿ ಅಂಡ್ ನಾನು ಇದ್ದೀನಿ, ನೀವಿದ್ದೀರಿ, ಆ ಥರ್ಡ್ ಪರ್ಸನ್ ನ ಕರೆಸಿದೀವಿ, ಅವ್ರ ಊಟದಲ್ಲಿ ವಿಷ ಹಾಕಿದ್ವಿ. ಈಗ ಇಫ್ ದ ಅಬೆಟ್ಟಿಂಗ್ ಪರ್ಸನ್ ಇಸ್ ಪ್ರೆಸೆಂಟ್ ಎಟ್ ದ ಪ್ಲೇಸ್ ಆಫ್ ಅಕರೆನ್ಸ್ ಆಫ್ ಕ್ರೈಮ್, ಆಗ ಅದು ಬರೀ ಅಬೆಟ್ಮೆಂಟ್ ಸೀಮಿತ ಆಗಿರೋದಿಲ್ಲ. ಇಟ್ ವಿಲ್ ಬಿ ಡೀಮ್ಡ್ ದಟ್ ಇವನೇ ಆಫೆನ್ಸ್ ಮಾಡ್ದ ಅಂತ ಹೇಳಿ ಇಬ್ರಿಗೂ ಈಕ್ವಲ್ ಪನಿಷ್ಮೆಂಟ್ ಸಿಗತ್ತೆ. ಮರ್ಡರ್ ಮಾಡಿರೋದು ಇನ್ನೊಬ್ಬ ವ್ಯಕ್ತಿಗೆ ಮರ್ಡರ್ ನ ಚಾರ್ಜಸ್ ಏನೇ ಆಗ್ತಿರೋದು, ಇವನಿಗೆ ಬರೀ ಅಬೆಟ್ಮೆಂಟ್ ಟು ಮರ್ಡರ್. ಬಟ್ ಈಗ ಏನಾಗತ್ತೆ, ಇವನ್ ಆ ಪ್ಲೇಸ್ ಆಫ್ ಅಕರೆನ್ಸ್ ಅಲ್ಲಿ ಇದ್ದಾನೆ ಅನ್ನೋದು ಪ್ರೂವ್ ಆದ್ರೆ ಇಬ್ರು ಸೇರಿ ಮರ್ಡರ್ ಮಾಡಿರೋದು ಅಂತ ಬರೀ ಅಬೆಟ್ಮೆಂಟ್ ಅಲ್ಲ ಮರ್ಡರ್ ಚಾರ್ಜಸ್ ಬರುತ್ತೆ. ಸೊ ಕ್ವೆಶನ್ ಓದ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ದಟ್ ಆ ವ್ಯಕ್ತಿ ಪ್ಲೇಸ್ ಆಫ್ ಅಕರೆನ್ಸ್ ಅಲ್ಲಿ ಇದ್ದಾನೆ ಅಂತಂದ್ರೆ ಈಕ್ವಲ್ ಪನಿಷ್ಮೆಂಟ್. ಇರ್ಲಿಲ್ಲ, ಬರೀ ಪ್ಲಾನಿಂಗ್ ಇದೆಲ್ಲ ಮಾಡ್ಕೊಟ್ಟಿರೋದು ಅಷ್ಟೇ ಅಂತಂದಾಗ ಅವನಿಗೆ ಅಬೆಟ್ಮೆಂಟ್ ನ ಚಾರ್ಜಸ್ ಆಗತ್ತೆ. ಸೊ ದಿಸ್ ಇಸ್ ಸೆಕ್ಷನ್ 58, ಇಂಪಾರ್ಟೆಂಟ್ ಕ್ವೆಶನ್. ಅಂಡ್ ಈ 3 ಎಸೆನ್ಷಿಯಲ್ಸ್ ನಮಗೆ ಅಬೆಟ್ಮೆಂಟ್ ಗೆ. 59, while examining as a witness, A knowingly gave a false statement. A also produced a register before the court after making a false entry in it. Choose the correct statement in relation to the above. A ಬೇಕು ಅಂತಾನೆ ವಿಟ್ನೆಸ್, ಇವನು ಅವ್ನು ಬೇಕು ಅಂತಾನೆ ಸುಳ್ಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ, ಹಾಗೆ ಒಂದು ರಿಜಿಸ್ಟರ್ ಅಲ್ಲಿ ತಪ್ಪು ಸುಳ್ಳ ಎಂಟ್ರಿನೂ ಸಹ ಮಾಡಿದ್ದಾನೆ. ಅಂಡ್ ಏನು ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಕೋರ್ಟ್ಗೆ ಆ ರಿಜಿಸ್ಟರ್ ಕೂಡ ಕೊಟ್ಟಿದ್ದಾನೆ. ಈಗ ಅವನು ಯಾವ ಒಫೆನ್ಸ್ ಅನ್ನ ಮಾಡಿದ್ದಾನೆ? ಎರಡು ಒಫೆನ್ಸ್ ಮಾಡ್ದ ಅವನು, ಆಯ್ತಾ? ಏನು? ಫಸ್ಟ್ ಅವ್ನು ಮಾಡಿದ್ದು ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟ. ಸೊ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದು ಏನಾಗತ್ತೆ ನಮಗೆ? 191 giving false statement. Okay, 191 of perjury, giving false statement. ಆಮೇಲೆ ಸೆಕೆಂಡ್ ಥಿಂಗ್, ಅವನು ಫಾಲ್ಸ್ ಎಂಟ್ರಿ ಮಾಡಿರೋದು 192 ಫ್ಯಾಬ್ರಿಕೇಟಿಂಗ್ ಆಫ್ ಎವಿಡೆನ್ಸ್. ಎವಿಡೆನ್ಸ್ ನ ಅವನು ಫ್ಯಾಬ್ರಿಕೇಟ್ ಮಾಡಿದಾನೆ ಅಂತಂದ್ರೆ ಟ್ಯಾಂಪರಿಂಗ್ ಮಾಡಿದಾನೆ, ಅದ್ರಲ್ಲಿ ಏನಾದ್ರೂ ಒಂದು ಅವನೇನು ಇವಾಗ ಸುಳ್ಳು ಎಂಟ್ರಿ ಮಾಡಿಕೊಟ್ಟ, ದಟ್ ಇಸ್ ಕಾಲ್ಡ್ ಫ್ಯಾಬ್ರಿಕೇಟಿಂಗ್. ಗೋಲ್ಮಾಲ್ ಮಾಡ್ದ ಅವನು. ಸೊ ಈ ತರ ಫ್ಯಾಬ್ರಿಕೇಟಿಂಗ್ ಆಫ್ ಎವಿಡೆನ್ಸ್, ದಿಸ್ ಇಸ್ 192. ಎರಡು ಆಕ್ಟ್ ಅನ್ನ ಮಾಡ್ದವನು ಇವಾಗ. ಸೊ ಒಂದು ಫಾಲ್ಸ್ ಎವಿಡೆನ್ಸ್ ಕೊಟ್ಟ, ಪರ್ಜರಿ. ಸೆಕೆಂಡ್ ಇಸ್ ಫ್ಯಾಬ್ರಿಕೇಟಿಂಗ್ ಆಫ್ ಎವಿಡೆನ್ಸ್. ಈಗ ಆನ್ಸರ್, ಚೂಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಬೋತ್ ಆಕ್ಟ್ ಆರ್ ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸ್ ಅಲ್ಲ, ಒಂದು ಫಾಲ್ಸ್ ಸ್ಟೇಟ್ಮೆಂಟ್, ಒಂದು ಫ್ಯಾಬ್ರಿಕೇಶನ್. ಫಸ್ಟ್ ಆಕ್ಟ್ ಇಸ್ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್, ಕರೆಕ್ಟ್. ಬೋತ್ ಆಕ್ಟ್ಸ್ ಆರ್ ಗಿವಿಂಗ್, ಅಲ್ಲ. The second act is giving false evidence, alla. Second is fabricating of evidence, answer B, correct. 191 ಅಲ್ಲಿ false evidence ಕೊಟ್ಟಿದ್ದು ಫಸ್ಟ್, ಸೆಕೆಂಡ್ ಇದು ಬಂದು fabricating of evidence. ಸೊ ಹಾಗಿದ್ದಾಗ ಎರಡು ಬೇರೆ ಆಕ್ಟ್, ಎರಡು ಬೇರೆ ಪನಿಷ್ಮೆಂಟ್ ಬರುತ್ತೆ. 191 ಗೆ ಹೊಸ ಸೆಕ್ಷನ್ ನಂಬರ್ 227 ma'am. 227 of BNS. ಇದು 228 ಹಂಗಾದ್ರೆ? Yes ma'am. ಓಕೆ. ನಮಗೆ ಕರ್ನಾಟಕ ಸಿವಿಲ್ ಜಡ್ಜ್ 227, 191 ಪರ್ಜರಿ ಇದು ಮಾತ್ರ ಕೇಳಿದೀವಿ, ಇದು ಇಂಪಾರ್ಟೆಂಟ್ ಆಗತ್ತೆ. ಓಕೆ. ಸೆಕೆಂಡ್ ಇಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಈ IPC ಫುಲ್ ಇಂಟ್ರೆಸ್ಟಿಂಗ್, ನಿಮಗೆ ಅದು ಆರಾಮಾಗಿ ನೆನ್ಪಿಟ್ಕೊಳ್ಬಹುದು. ಸೆಕ್ಷನ್ ನಂಬರ್ ನೆನ್ಪಿಟ್ಕೊಳ್ಳೋದು ಒಂದು ಟಾಸ್ಕ್ ಬಿಟ್ರೆ ಕಾನ್ಸೆಪ್ಟ್ ವೈಸ್ IPC ಆರಾಮಾಗಿ ತಲೆಯಲ್ಲಿರುತ್ತೆ. 60. What is the maximum punishment prescribed for an offense of affray? Affray 159. Public place ಗಲಾಟೆ ಮಾಡೋದು, and ನೀವು ಮಾಡಿದಂತ ಗಲಾಟೆಯಿಂದ ಪಬ್ಲಿಕ್ ಪೀಸ್ ಹ್ಯಾಂಪರ್ ಆಯ್ತು. ಸೊ affray, ಈ affrayಗೆ ಎಷ್ಟು ಪನಿಷ್ಮೆಂಟ್? 1 month, ma'am. 1 month ma'am. ಸಾರಿ, ಕೇಳಿಸಿಲ್ಲ. 1 month ma'am. 1 month. 1 month 100 rupees. ಇದು IPC. BNS ಅಲ್ಲಿ 1000 rupees. ಫೈನ್ ಇನ್ಕ್ರೀಸ್ ಮಾಡಿದ್ದಾರೆ. ನೀವು ಪಬ್ಲಿಕ್ ಅಲ್ಲಿ ಗಲಾಟೆ ಮಾಡಿದ್ರೆ 1000 rupees ಕಟ್ಬೇಕು ಇನ್ ಮುಂದೆ. 159 ಗೆ ಹೊಸ ಸೆಕ್ಷನ್ ನಂಬರ್
in IPC. 159, new section number 194 clause 1, ma'am. of BNS. Correct? Yes, ma'am. Okay. 61. Which among the following need not be related to an offense punishable under section 304A of IPC? 304A ಅಂತಂದಾಗ ಏನು 304A? Causing Negligence. negligence. Causing death by negligence. Causing death by negligence 304A. ಈ causing death by negligence ಆಗೋದಿಕ್ಕೆ which among the following need not be related to offense. ಇದರಲ್ಲಿ ಯಾವ್ದು ಇಲ್ಲ ಅಂದ್ರೆ ನಡೆಯುತ್ತೆ. ಈಗ causing death by negligence ಅಂದಿದ ತಕ್ಷಣ negligence, so there is no mens rea. ಇದು ನೆನ್ಪಿರ್ಲಿ. ಇಲ್ಲಿ actus reus ಇದ್ರೆ ಸಾಕು, mens rea ಅವಶ್ಯಕತೆನೇ ಇಲ್ಲ ನಮಗೆ. rash or negligence, ಇದು ಡೆಫಿನೆಟ್ಲಿ ನಾವು ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್, ರ್ಯಾಶ್ ಆರ್ ನೆಗ್ಲಿಜೆನ್ಸ್ ಆಕ್ಟ್ ಎಲ್ಲ ಕಡೆಗೂ ಯೂಸ್ ಮಾಡ್ತೀವಿ. ಎ ಬೇಕು, ಆಕ್ಟಸ್ ರಿಯಸ್ ಬೇಕು, ಡೆತ್ ಆಫ್ ಅ ಪರ್ಸನ್ ಆಗಿರ್ಬೇಕು, ಮೋಟಾರ್ ವೆಹಿಕಲ್ ಆಗ್ಬೇಕಂತೇನಿಲ್ಲ. ಒಬ್ಬ ಮೆಡಿಕಲ್ ನೆಗ್ಲಿಜೆನ್ಸ್ ಕೂಡ ನಾವು ಕವರ್ ಮಾಡ್ತೀವಿ. ಇಲ್ಲ ಏನಾದ್ರೂ ಒಂದು ಯಾವುದೇ ಒಂದು ಜಾತ್ರೆ ಈ ತರ ಇದರಲ್ಲಿ ನೆಗ್ಲಿಜೆಂಟ್ ಆಗಿ ಏನೋ ಒಂದು ಆಯ್ತು ಅಂಡ್ ಜಗಳ ಆಯ್ತು, ಸೊ ಅಲ್ಲಿ ಸಾವಾಯ್ತು, ಅದು ಆಗತ್ತೆ. ಇಲ್ಲ 3-4 ಜನ ಕಿತ್ತಾಡ್ತಿದ್ರು, ಇನ್ಯಾರಿಗೋ ಚಾಕು ಚುಚ್ಚಿದ್ರು, ರ್ಯಾಶನ್ ನೆಗ್ಲಿಜೆಂಟ್, ಕಾಸಿಂಗ್ ಡೆತ್ ಬೈ ರ್ಯಾಶನ್ ನೆಗ್ಲಿಜೆನ್ಸ್. ಸೊ ಮೋಟಾರ್ ವೆಹಿಕಲ್ ಆಗ್ಬೇಕಂತ ಇಲ್ಲ, ನಮಗೇನು ನೆಗ್ಲಿಜೆನ್ಸ್ ಇರಬೇಕು ಅಷ್ಟೇನೆ. ಸಾವಾಗಿದೆ, ಆ ಸಾವಾಗೋದಕ್ಕೆ ಕಾರಣ ನೆಗ್ಲಿಜೆನ್ಸ್, ದಟ್ಸ್ ಎನಫ್ 304A ಗೆ ಕವರ್ ಆಗೋದಿಕ್ಕೆ. ಸೊ ಅದು ರ್ಯಾಶ್ನೆಸ್ ಇಂದ ಆಗ್ಬೋದು, ನೆಗ್ಲಿಜೆನ್ಸ್ ಇಂದ ಆಗ್ಬೋದು, ಆಕ್ಟಸ್ ರಿಯಸ್ ಬೇಕು, ಡೆತ್ ಆಫ್ ಅ ಪರ್ಸನ್ ಮ್ಯಾಂಡೇಟರಿ. ಹಾಗಿದ್ದಾಗ 304A ಕವರ್ ಆಗೋದು. ಕ್ಲಿಯರ್? 61 ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಏನೆ, ಇದನ್ನ ತುಂಬಾ ಸತಿ ಕೇಳಿದೀವಿ ನಾವು. 304A ಹೊಸ ಸೆಕ್ಷನ್ ನಾವು ಹೇಳ್ತೀರಾ? 106. 106 Yes, ma'am. of BNS. ನೆಕ್ಸ್ಟ್ ನಮಗೆ 106 ಈ ವರ್ಷ ಕೇಳಬಹುದು ಎಕ್ಸಾಮ್ಗೆ. ವೈ? ಬಿಕಾಸ್ 106 ಅಲ್ಲಿ ನಮಗೆ ಹಿಟ್ ಅಂಡ್ ರನ್ದು ಕಾಂಟ್ರವರ್ಸಿ ನಡೀತಿತ್ತು 6 clause 4 ಅಲ್ಲಿ, 106 clause 4. ಸೊ ಇದು ಬರಬಹುದು ಎಕ್ಸಾಮ್ಗೆ. ಕ್ಲಿಯರ್? ನೆಕ್ಸ್ಟ್ ಕಿಡ್ನಾಪಿಂಗ್ ಅಂತೂ ಈ ವರ್ಷ ಖಂಡಿತ ಬರುತ್ತೆ, ಬಿಕಾಸ್ ಚೇಂಜಸ್ ಇದೆ ಅಂಡ್ ಕಿಡ್ನಾಪಿಂಗ್ ನಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತ ಒಂದು ಟಾಪಿಕ್. ಫಾರ್ ಕಿಡ್ನಾಪಿಂಗ್ ಟು ಬಿ ಪನಿಷಬಲ್ ಇನ್ IPC, it shall be 359, 360 ಎರಡು ತರದ ಕಿಡ್ನಾಪಿಂಗ್ ಬಗ್ಗೆ ಹೇಳ್ತೀವಿ. ಇಂಡಿಯಾ ಇಂದ ಕಿಡ್ನಾಪ್ ಆಗಬಹುದು ಅಥವಾ ಲಾಫುಲ್ ಗಾರ್ಜಿಯನ್ ಇಂದ ಕಿಡ್ನಾಪಿಂಗ್ ಆಗಬಹುದು. ಸೊ ನಾವು ಕಿಡ್ನಾಪಿಂಗ್ ಪನಿಷಬಲ್ ಆಗಬೇಕು IPC ಅಲ್ಲಿ ಅಂತ ಅಂದಾಗ ಕಿಡ್ನಾಪಿಂಗ್ ಫ್ರಮ್ ಇಂಡಿಯಾ ಏನ್ ಹೇಳ್ಬೇಕು ಇವಾಗ? ಓಕೆ, ಇನ್ಕರೆಕ್ಟ್ ಮ್ಯಾಚ್ ಅನ್ನ ತೋರಿಸಿ ಅಂತ ಹೇಳ್ತಿರೋದು. ಓಕೆ, ಯಾವುದು ತಪ್ಪು? ಮಾರ್ಕ್ ದ ಇನ್ಕರೆಕ್ಟ್ ಮ್ಯಾಚ್. ಆಯ್ತಾ? ಕಿಡ್ನಾಪಿಂಗ್ ಟು ಬಿ ಪನಿಷಬಲ್ ಇನ್ IPC, ಇಟ್ ಶಾಲ್ ಬಿ ಡ್ಯಾಶ್. ಏನಾಗಿರ್ಬೇಕು? ಕಿಡ್ನಾಪಿಂಗ್ ಇನ್ ಇಂಡಿಯಾ ಕರೆಕ್ಟ್ ಆಗತ್ತೆ. 359 ಕಿಡ್ನಾಪಿಂಗ್ ಅ ಮೇಲ್ ಚೈಲ್ಡ್ ಬಿಲೋ ದ ಏಜ್ ಆಫ್ 16 years ಫ್ರಮ್ ದ ಲಾಫುಲ್ ಗಾರ್ಜಿಯನ್ಶಿಪ್, ಎಸ್ ಕರೆಕ್ಟ್. 16 years ಗಿಂತ ಕಮ್ಮಿ ಹುಡುಗ, 18 years ಗಿಂತ ಕಮ್ಮಿ ಹುಡುಗಿ. ಬಟ್ ಇವಾಗ ನಮ್ಗೆ BNS ಅಲ್ಲಿ ತರ ಇಲ್ಲ, ಅಲ್ಲಿ ನಾವು ಇಬ್ಬರಿಗೂ 18 years ಅಂತ ಡಿಕ್ಲೇರ್ ಮಾಡಿದೀವಿ. ಸೊ ನಮಗೀಗ ಆನ್ಸರ್ ಕಿಡ್ನಾಪಿಂಗ್ ಅ ಚೈಲ್ಡ್ ವೆದರ್ ಮೇಲ್ ಆರ್ ಫಿಮೇಲ್ ಬಿಲೋ ದ ಏಜ್ ಆಫ್ 18 years ಫ್ರಮ್ ದ ಲಾಫುಲ್ ಗಾರ್ಡ್. ವೆರಿ ಗುಡ್. 1 second, ಐ ವಿಲ್ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್ ಟು ಯು ಕ್ಲಿಯರ್ಲಿ. ಸಿ ಈ ಕ್ವೆಶನ್ ಆಸ್ ಇಟ್ ಈಸ್ ನಿಮ್ಗೆ ಈ ವರ್ಷ ಕೇಳಬಹುದು. ಯಾಕೆ ಅಂತಂದ್ರೆ 359, 360 ಕಿಡ್ನಾಪಿಂಗ್ ಬಗ್ಗೆ ಹೇಳುತ್ತೆ ಫ್ರಮ್ ಇಂಡಿಯಾ ಅಂಡ್ ಫ್ರಮ್ ಲಾಫುಲ್ ಗಾರ್ಜಿಯನ್ಶಿಪ್. IPC ಅಲ್ಲಿ 16 years ಗಿಂತ ಬಿಲೋ ಇದ್ದು ಗಾರ್ಜಿಯನ್ಶಿಪ್ ಇಂದ ಕಿಡ್ನಾಪ್ ಆಗಿರುವಂತ ಹುಡುಗ ಕಿಡ್ನಾಪಿಂಗ್ ಆಗುತ್ತೆ. 18 years ಗಿಂತ ಬಿಲೋ ಫಿಮೇಲ್ ಗಾರ್ಜಿಯನ್ಶಿಪ್ ಇಂದ ಕಿಡ್ನಾಪ್ ಆಗೋದು ಕಿಡ್ನಾಪ್ ಆಗುತ್ತೆ. ಸದ್ಯಕ್ಕೆ IPCಗೆ ಮೇಲ್ ಆರ್ ಫಿಮೇಲ್ ಬಿಲೋ ಏಜ್ ಆಫ್ 18 years ಈ ಕಂಡೀಷನ್ ಏನಿದೆ ಇದು BNS ನ ಪ್ರೊವಿಷನ್.
ಈ ಸ್ಟೇಟ್ಮೆಂಟ್ BNS ಇದನ್ನ ಇಲ್ಲಿ ಬರ್ದಿದ್ದಾರೆ. ಬಟ್ ಈ ವರ್ಷ ಈ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಕ್ವೆಶನ್ ಅಲ್ಲಿ ಸೇಮ್ ಟು ಸೇಮ್ ಎಲ್ಲ ಇದೇ ರೀತಿ ಕೊಟ್ಟು ಕ್ವೆಶನ್ ಅಲ್ಲಿ ಇಲ್ಲಿ IPC ಪನಿಷಬಲ್ ಅಂಡರ್ IPC ಕೇಳಿದ್ದಾರೆ. ಸೊ ಯಾವ್ದು ತಪ್ಪು? ಲಾಸ್ಟ್ ಆಪ್ಷನ್ ತಪ್ಪು. ಪನಿಷಬಲ್ ಅಂಡರ್ BNS ಯಾವ್ದು ಸರಿ ಅಂತಂದಾಗ ಲಾಸ್ಟ್ ಆಪ್ಷನ್ ಸರಿ. ಈ ಆಪ್ಷನ್ ಆಕ್ಚುಲಿ BNS ನ ಸ್ಟೇಟ್ಮೆಂಟ್. ಕಿಡ್ನಾಪಿಂಗ್ ಆಫ್ ಅ ಚೈಲ್ಡ್ ವೆದರ್ ಮೇಲ್ ಆರ್ ಫಿಮೇಲ್ ಬಿಲೋ ದ ಏಜ್ ಆಫ್ 18 years ಫ್ರಮ್ ಲಾಫುಲ್ ಗಾರ್ಜಿಯನ್ಶಿಪ್. ಚೈಲ್ಡ್ ಡಿಫೈನ್ ಮಾಡಿದೀವಿ 2 clause 3 ಆಫ್ BNS ಅಲ್ಲಿ ಅಂಡ್ ಈ ಸ್ಟೇಟ್ಮೆಂಟ್ BNS ಸ್ಟೇಟ್ಮೆಂಟ್. ಕ್ಲಿಯರ್? ಸದ್ಯಕ್ಕೆ IPC ಕೇಳಿದ್ರೆ ಇದು ತಪ್ಪಾದಂತ ಸ್ಟೇಟ್ಮೆಂಟ್, BNS ಕೇಳಿದ್ರೆ ಇದೇ ಕರೆಕ್ಟ್ ಸ್ಟೇಟ್ಮೆಂಟ್. ಅಂಡ್ ಈ ಕ್ವೆಶನ್ ಇಂಪಾರ್ಟೆಂಟ್, ಸೊ ನೆನ್ಪಿಟ್ಕೊಳ್ಳಿ. ಈ ಒಂದು ಆನ್ಸರ್ 1 ಮಾರ್ಕ್ ನಿಮಗೆ 100% ಬರುತ್ತೆ. 359 360 ಗೆ ಹೊಸ ಸೆಕ್ಷನ್ ನಂಬರ್ ಎಸ್ 137 ma'am. 360 137 ma'am. ಎರಡು 137 ಇದೆಯಾ? ಕ್ಲಾಸ್ ಇರುತ್ತೆ, ಕ್ಲಾಸ್ ಏನು ಇಲ್ವಾ? Yes, no clause, nothing. $359 kidnapping, so 137 clause 1. 361 kidnapping from 360 kidnapping from India. 137 1A. ಆಮೇಲೆ ಗಾರ್ಜಿಯನ್ಶಿಪ್ ಬಂದು 361 IPC. ಇದಕ್ಕೆ ಹೊಸ ಸೆಕ್ಷನ್ 137 1B. ಈ ವರ್ಷ ನಮ್ಗೇನು BNS ಇದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ಸಬ್ ಕ್ಲಾಸ್ ಕೊಟ್ಟಿರೋದ್ರಿಂದ ಎಲ್ಲ 137 ಅಂತ ತಗೊಳಕ್ ಆಗೋದಿಲ್ಲ. 137 ಬೇರೆ, 137 1A ಬೇರೆ, 137 1B ಬೇರೆ. ಕ್ಲಿಯರ್? ಸೊ ನಿಮಗೆ ನೀವು ರೆಫರ್ ಮಾಡ್ತಿರುವಂತ ಬುಕ್ ಕ್ಲಾಸ್ ಸಬ್ ಕ್ಲಾಸ್ ಎಲ್ಲ ಬರ್ದಿದ್ಯಾ ಅನ್ನೋದು ನೋಡ್ಕೊಳ್ಳಿ. ದಿಸ್ ಇಸ್ 137 1B ಆಫ್ BNS and ಇದು 361 of IPC. Kidnapping from lawful guardianship. Changes ಆಗಿರೋದು 361 ನಲ್ಲಿ. That lawful guardianship ಇಂದ ಆಗ್ತಿರುವಂತ ಕಿಡ್ನಾಪ್ ನಮಗೆ ಈ ಏಜ್ ಗ್ರೂಪ್ 18 years ಗಿಂತ ಕಮ್ಮಿ ಇಬ್ರು ಹುಡುಗ ಹುಡುಗಿ ನಡೆಯುತ್ತೆ. ಇದರಲ್ಲಿ ಚೇಂಜ್ ಇಲ್ಲ. ಕಿಡ್ನಾಪಿಂಗ್ ಫ್ರಮ್ ಇಂಡಿಯಾ ಏನಿದೆ ಅದರಲ್ಲಿ ಯಾವುದೇ ಏಜ್ ಗ್ರೂಪ್ನವರು ಕಿಡ್ನಾಪ್ ಆಗಬಹುದು. ಈ ಒಂದು ಡಿಫರೆನ್ಸ್ ನೆನ್ಪಿಟ್ಕೊಂಡು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ನೆಕ್ಸ್ಟ್, ಎಕ್ಸ್ಟಾರ್ಷನ್ ಬಿಕಮ್ಸ್ ರಾಬರಿ ಇಫ್. ರಾಬರಿ ಅಂತ ಅಂದಿದ ತಕ್ಷಣನೇ ಅದು ಇದರ್ ಥೆಫ್ಟ್ ಇಂದ ಆಗ್ಬೇಕು ಇಲ್ಲ ಎಕ್ಸ್ಟಾರ್ಷನ್ ಇಂದ ಆಗ್ಬೇಕು. ಸೊ ಥೆಫ್ಟ್ ಇಂದ ಅಂತಂದಾಗ ಏನಾಗತ್ತೆ? ಥೆಫ್ಟ್. ಸೊ ಈ ಡಿಸ್ಕ್ರಿಪ್ಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಗೆ. ಥೆಫ್ಟ್, ಕಳ್ಳ ಬಂದು ತಾನೇ ಸಾಮಾನ್ ಕದ್ಕೊಂಡು ಹೋಗೋದು ಥೆಫ್ಟ್. ಎಕ್ಸ್ಟಾರ್ಷನ್ ಅಂದ್ರೆ ಕಳ್ಳ ಬಂದಿದ್ದಾನೆ, ನಿಮ್ಮನ್ನ ಬೆದರ್ಸಿ ನಿಮ್ಮ ಹತ್ರ ನಿಮಗೆ ಹೇಳ್ತಾನೆ ನಿಮ್ಮ ಮನೆಯಲ್ಲಿರೋ ಕ್ಯಾಶ್ ಮತ್ತೆ ಒಡವೆ ಎಲ್ಲ ಕೊಟ್ರೆ ಕೊಡಿ ಅಂತ. ಸೊ ಕೊಡ್ಬೇಕು, ಕೊಡಿ ಅನ್ನೋ ಒಂದು ಕಂಡೀಷನ್. ನೀವೇ ತಂದು ದುಡ್ಡು ಒಡವೆ ಅವನ ಕೈ ಕೊಡ್ತಿದ್ದೀರಿ, ಅವನ್ ತಗೊಂಡು ಹೋಗ್ತಿದ್ದಾರೆ. ಕ್ಲಿಯರ್? ಮನೆಗ್ ಬಂದು ಅಂತಲ್ಲ, ಎನಿವೇರ್ ಅಂದ್ರೆ ಆ ವ್ಯಕ್ತಿ ಕೇಳ್ತಾನೆ, ನೀವೇ ಅವನ ಕೈಗೆ ತಲುಪಿಸ್ತಿದ್ದೀರಿ ಸಾಮಾನ. ದಟ್ ಈಸ್ ಎಕ್ಸ್ಟಾರ್ಷನ್. ರಾಬರಿ, ಇದು ಎರಡೂನು ರಾಬರಿಗೆ ಕನ್ವರ್ಟ್ ಆಗಬಹುದು. ಯಾವಾಗ? ಎರಡೂ ಕಂಡೀಷನ್ ಅಲ್ಲಿ, ಥೆಫ್ಟ್ ಆಗಿರ್ಲಿ ಎಕ್ಸ್ಟಾರ್ಷನ್ ಆಗಿರ್ಲಿ, ಕಳ್ಳ ಯಾರಿದ್ದಾನೆ ಅಕ್ಯೂಸ್ ಪರ್ಸನ್ ಅವನು ಗನ್ ಇಟ್ಟು ಅಥವಾ ನಿಮ್ಗೆ ಬ್ಲಾಕ್ ಮೇಲ್ ಮಾಡಿ ಇನ್ಸ್ಟೆಂಟ್ ಫಿಯರ್ ಚಾಕು ತೋರಿಸಿ ಈಗ್ಲೇ ನನಗೆ ದುಡ್ಡು ಕೊಟ್ರೆ ಸರಿ, ಇಲ್ಲ ನಾನು ಕಳ್ತನ ಮಾಡ್ಕೊಂಡು ಹೋಗ್ಬೇಕಾದಾಗ ಅವನು ಗನ್ ಚಾಕು ತಡೆದ್ರೆ ಕೊಲೆ ಮಾಡ್ತೀನಿ, ಎನಿಥಿಂಗ್ ಈ ತರ ಇನ್ಸ್ಟೆಂಟ್ ಫಿಯರ್ ಬರ್ಸಿದ್ರೆ ನಿಮ್ಮಲ್ಲಿ
ಆಗ ಅದು ರಾಬರಿ ಆಗತ್ತೆ. ಕ್ಲಿಯರ್? ಇದೇ ರಾಬರಿ 5 ಜನ ಸೇರಿ ಮಾಡಿದ್ರೆ ಡಕೈತಿ ಆಗತ್ತೆ. ಆಯ್ತಾ? ದರೋಡೆ ಡಕೈತಿ ಆಗತ್ತೆ 5 ಜನ ಸೇರ್ ಮಾಡಿದ್ರೆ. ಸೊ ಬೇಸಿಕ್ಲಿ ಈಗ ನಮಗೆ ರಾಬರಿ ಅನ್ನೋದು ಥೆಫ್ಟ್ ಇಂದಾನು ಆಗಬಹುದು, ಎಕ್ಸ್ಟಾರ್ಷನ್ ಇಂದಾನು ಆಗಬಹುದು. ರಾಬರಿ ಆಗೋದಿಕ್ಕೇನು? ಸೇಮ್ ಎಸೆನ್ಷಿಯಲ್ಸ್, ಬಟ್ ಇನ್ಸ್ಟೆಂಟ್ ಫಿಯರ್ ಆಫ್ ಡೆತ್, ಗ್ರೀವಿಯಸ್ ಹರ್ಟ್ ಕಾಸ್ ಮಾಡಬೇಕು. ಸೊ ಆ ಇನ್ಸ್ಟೆಂಟ್ ಫಿಯರ್ ಬಂದ್ರೆ ಅದು ರಾಬರಿ ಆಗುತ್ತೆ. ಕ್ಲಿಯರ್? ಈಗ extortion becomes robbery if in order to commit extortion puts any person in fear of injury. ನಮಗೆ fear of injury ಓಕೆ, ಆಕ್ಚುಲಿ ಬೇಕಾಗಿರೋದು ಇನ್ಸ್ಟೆಂಟ್ ಫಿಯರ್. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆಯಲ್ಲಿ ಯಾರಿಗೂ ತೊಂದರೆ ಮಾಡ್ತೀನಿ, ಇದು ಎಕ್ಸ್ಟಾರ್ಷನ್ ಆಗೋದಿಲ್ಲ. ಈಗಲೇ ಗನ್ ಪಾಯಿಂಟ್ ಅಲ್ಲಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಈಗಲೇ ಇವ್ರನ್ನ ಕೊಲೆ ಮಾಡ್ತೀನಿ, ಅದು ರಾಬರಿ ಆಗತ್ತೆ. ಕ್ಲಿಯರ್? ಎಕ್ಸ್ಟಾರ್ಷನ್ ಟು ರಾಬರಿ ಆಗ್ತಿರೋದು. ಇನ್ಸ್ಟೆಂಟ್ ಫಿಯರ್ ಬರಬೇಕು. ಕಮಿಟಿಂಗ್ ಎಕ್ಸ್ಟಾರ್ಷನ್ ಬೈ ಪುಟಿಂಗ್ ದ ಪರ್ಸನ್ ಇನ್ ಪ್ರೆಸೆನ್ಸ್ ಆಫ್ ಫಿಯರ್ ಆಫ್ ಇನ್ಸ್ಟೆಂಟ್ ಹರ್ಟ್. ಫಿಯರ್ ಆಫ್ ಇನ್ಸ್ಟೆಂಟ್ ಹರ್ಟ್, ಈ ಇನ್ಸ್ಟೆಂಟ್ ಇದೆಲ್ಲ ಇದು ನಮಗೆ ಇಂಪಾರ್ಟೆಂಟ್. ಇನ್ ಆರ್ಡರ್ ಟು ಕಮಿಟ್ ಎಕ್ಸ್ಟಾರ್ಷನ್ puts any person in fear of death. Any person in fear of death ಅಲ್ಲ. In order to commit extortion puts any person in fear of grievous hurt. ಇನ್ಸ್ಟೆಂಟ್, ಈಗ್ಲೇ ಚಾಕು ಗನ್ ತೋರಿಸಿ ಗನ್ ಪಾಯಿಂಟ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತೀನಿ, ಇದು ನಮಗೆ ರಿಕ್ವೈರ್ಮೆಂಟ್ ರಾಬರಿಗೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, ಡೈರೆಕ್ಟ್ ಆನ್ಸರ್ ಇದು. ಅಂಡ್ ಇದು ನಮಗೆ ಕ್ವೆಶ್ಚನ್ ಕೇಳೋ ಅಂತದ್ದು. ರಾಬರಿ ಯಾವ ಸೆಕ್ಷನ್ IPC? Robbery section 390 ma'am. 309 ma'am. 309 of BNS. Very good. 309 of BNS is robbery. Okay. Extortion ಯಾವುದು BNS ಅಲ್ಲಿ? 308 of BNS. Okay. ಇನ್ಸ್ಟೆಂಟ್ ಅನ್ನೋ ವರ್ಡ್ ನಿಮ್ಗೆ ಕೀವರ್ಡ್ ಆಗ್ಬೇಕು. ಇನ್ಸ್ಟೆಂಟ್ ಕಾಣಿಸಿದ ತಕ್ಷಣ ಅದೇ ಆನ್ಸರ್. 2-3 ಕಡೆ ಇನ್ಸ್ಟೆಂಟ್ ಇದೆ ಅಂತಂದಾಗ ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಇನ್ಸ್ಟೆಂಟ್ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋದು. ಓಕೆ. 64. Proof of a will is contested on 2 grounds. ಓಕೆ, ಒಂದು ವಿಲ್ ಇದೆ, ಅದನ್ನ ಕಂಟೆಸ್ಟ್ ಮಾಡ್ತಿದೀವಿ, ಅದಕ್ಕೆ 2 ಗ್ರೌಂಡ್ ಇದೆ. Evidence of the attesting witness is unreliable. ಆ ಅಟೆಸ್ಟಿಂಗ್ ವಿಟ್ನೆಸ್ ಯಾರಿದ್ದಾರೆ, ವಿಲ್ಗೆ ಸೈನ್ ಆಗದಂತ ವ್ಯಕ್ತಿ ರಿಲಯಬಲ್ ಅಲ್ಲ. ಸೆಕೆಂಡ್ ಏನು, ಅಟೆಸ್ಟಿಂಗ್ ವಿಟ್ನೆಸ್ ಈಸ್ ಅ ಕ್ಲೋಸ್ ರಿಲೇಟಿವ್ ಆಫ್ ದ ಟೆಸ್ಟೇಟರ್. ಫೈನ್, ನೋ ಪ್ರಾಬ್ಲಮ್. ವಿಚ್ ಅಮಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಓಕೆ, ಇದರಲ್ಲಿ ಯಾವುದು ಕರೆಕ್ಟ್ ನಮಗೆ ಅಂತ ಹೇಳ್ತಿರೋದು. Will has to be rejected for the evidence of relative attester is treated unreliable always. No. ಜನರಲಿ ನೀವು ಮ್ಯಾಕ್ಸಿಮಮ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ವಿಲ್ ಅಂದಿದ ತಕ್ಷಣ ರಿಲೇಟಿವ್ ಏನೇ ಆಗಿರ್ತಾರೆ ಅಟೆಸ್ಟರ್, ಯಾರನ್ನೋ ಹೊರಗಿನವ್ರನ್ನ ಕರ್ಕೊಂಡ್ ಬರೋದಿಲ್ಲ. ಈಗ ವಿಲ್ ನಾನು ಸೈನ್ ಮಾಡ್ತಿದೀನಿ ಅಂತಂದ್ರೆ ಜನರಲಿ 90% ಮ್ಯಾಕ್ಸಿಮಮ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ರಿಲೇಟಿವ್ಸ್ ಏನೇ ಅಟೆಸ್ಟರ್ ಆಗಿರ್ತಾರೆ. ಸೊ ಈ ಕಂಡೀಷನ್ ರಾಂಗ್, ಅದನ್ನ ರಿಜೆಕ್ಟ್ ಮಾಡಿ ಅಟೆಸ್ಟರ್ ರಿಲೇಟಿವ್ ಆಗಿರೋದಕ್ಕೆ ನೋ. Will can be acted upon if ground number 1 found in favor of legatee. Ground number 1 is found in favor of legatee. Evidence of the attesting witness is unreliable. So ಯಾರು ಆ ವ್ಯಕ್ತಿ ಏನು ಎವಿಡೆನ್ಸ್ ಹಾಕ್ತಂತ ವ್ಯಕ್ತಿ ರಿಲಯಬಲ್ ಅಲ್ಲ ಅಂತ ಅನ್ಸಿದ್ರೆ ನಾವು ಅವನ ಫೇವರ್ ಅಲ್ಲಿ ಆಕ್ಟ್ ಮಾಡಬಹುದಾ? ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ಕರೆಕ್ಟಾ ಇದು? ಈಗ ಇಲ್ಲೇನ್ ಹೇಳ್ತಿರೋದು, ವಿಲ್ ಕ್ಯಾನ್ ಬಿ ಆಕ್ಟೆಡ್ ಅಪಾನ್, ಈ ವಿಲ್ ಅನ್ನ ನಾವು ಆಕ್ಟ್ ಮಾಡಬಹುದು ಇಫ್ ಆ ಒಂದು ಲೆಗೆಟಿ ಯಾರಿದ್ದಾರೆ, ಅಂದ್ರೆ ಯಾರ ಇದಕ್ಕೆ ಹೋಗ್ಬೇಕು, ಯಾರ ಫೇವರ್ ಹೋಗ್ಬೇಕು ಅವನ ಪರವಾಗಿನೇ ಇದ್ದಾನೆ. ಅಟೆಸ್ಟಿಂಗ್ ವಿಟ್ನೆಸ್ ಅನ್ರಿಲಯಬಲ್ ಅಂತಂದ್ರೆ ನಂಬಿಕಸ್ತ ಅಲ್ಲ, ಆದ್ರೂನು ಇವನ ಪರವಾಗಿ ಇದೆ ಅದು ಸ್ಟೇಟ್ಮೆಂಟ್ ಅಂತ ಅಂದಾಗ ಅವನನ್ನ ಕನ್ಸಿಡರ್ ಮಾಡಬಹುದಾ? ಎಸ್,
ಕನ್ಸಿಡರ್ ಮಾಡಬಹುದು. ಈ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟ್ ಆಗತ್ತೆ. Will can be acted upon even if the ground 1 found in favor of will cannot be acted upon. ಸೊ ಇಲ್ಲ, will can be acted upon. ಅವನು ಫೇವರ್ ಅಲ್ಲಿ ಇಲ್ಲ, ಅವನ್ ಫೇವರ್ ಅಲ್ಲಿ ಇರ್ಬೇಕು ಲೆಗೆಟಿಗೆ, ಅವ್ನ್ ನಂಬಿಕಸ್ಥ ಅಲ್ಲ ಅಂತಂದ್ರು, ನಾನು ಅದನ್ನ ಕಂಟಿನ್ಯೂ ಮಾಡ್ಬೋದು. ಆಪ್ಷನ್ ಬಿ. will cannot ಇದೆ, ಸೊ ತಪ್ಪು. will can be acted upon since a relative of the testator who attested the will is always treated as reliable. ಆಕ್ಚುಲಿ ಇಲ್ಲಿ ಆಲ್ವೇಸ್ ಕೊಟ್ಟಿರೋದಕ್ಕೆ ತಪ್ಪಾಗತ್ತೆ. ಯಾಕಂದ್ರೆ ಜನರಲಿ ನಮ್ಗೆ ರಿಲೇಟಿವ್ ಆಗಿರ್ತಾರೆ, ಆದ್ರೆ ಎಲ್ಲಾ ಸತಿ ಅವರು ಸರಿ, ಎಲ್ಲಾ ಸತಿ ಅವರು ತಪ್ಪು ಇದಾಗೋದಿಲ್ಲ. ನಾವು ಡಿಕ್ಲೇರ್ ಮಾಡಕ್ ಆಗೋದಿಲ್ಲ ದಟ್ ಎಲ್ಲಾ ಸತಿ ನೀನ್ ಸರಿ, ಆತರ ಆಗೋದಿಲ್ಲ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇಲ್ಲಿ ಆಲ್ವೇಸ್ ಇಲ್ಲ ಕ್ಲೋಸ್ ರಿಲೇಟಿವ್ ಆದ ತಕ್ಷಣ ನಾವೇನ್ ರಿಜೆಕ್ಟ್ ಮಾಡೋದಿಲ್ಲ. ಕ್ಲೋಸ್ ರಿಲೇಟಿವ್ ಎಲ್ಲಾ ಸತಿ ಸರಿ ಅನ್ನೋದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. 65. A stood trial on a charge of murder of B. Okay. The court considered the following question. Did A cause death of B? Did A have intention to cause death of B? A has the knife in question. Consider the following questions. He questions, did A cause death of B? Okay. Did A have intention to cause death of B? Has the knife in question been recovered based on the statement of A while in the police custody? Whether the statement B about the incident is dying declaration. Choose from the given answers. Proposition. Okay, fact in issue ಮತ್ತೆ relevant fact ಯಾವುದು ಅಂತ ಹೇಳಬೇಕು. ಕ್ಲಿಯರ್? ಸೊ ಈಗ ಈ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಫ್ಯಾಕ್ಟ್ ಇನ್ ಇಶ್ಯೂ? Did A cause death of B? ಇದು ಕ್ಲಿಯರ್ ಫ್ಯಾಕ್ಟ್ ಇನ್ ಇಶ್ಯೂ. ಇದು ಎಲ್ಲ ಪ್ರಶ್ನೆ ಕೇಳ್ತಿರೋದು ದಟ್ A B ನ ಡೆತ್ ಕಾಸ್ ಮಾಡಿದ್ನಾ? ದಿಸ್ ಇಸ್ ಫ್ಯಾಕ್ಟ್ ಇನ್ ಇಶ್ಯೂ. Did A have intention means related to cause death of B? Again ಇದೂನು ಸಹ fact in issue. ಇದು relevant statement, relevant fact ಆಗುತ್ತೆ. Has the knife in question been recovered based on statement of A while in police custody? 27 recovery statement ಗೆ ಬರುತ್ತೆ. ಇದು ನಾವೇನ್ ಹೇಳ್ತಿದೀವಿ ದಟ್ A ಕೊಟ್ಟಂತ ಸ್ಟೇಟ್ಮೆಂಟ್ ಇಂದಾನೆ ಪೊಲೀಸ್ ಈ ಒಂದು ನೈಫ್ ಅನ್ನ ರಿಕವರ್ ಮಾಡಿದ್ರಾ? ಇದು ರಿಲೆವೆಂಟ್ ಫ್ಯಾಕ್ಟ್. ಇದು ನೆಕ್ಸ್ಟ್ 27 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಆಯ್ತಾ, ರಿಕವರಿ ಸ್ಟೇಟ್ಮೆಂಟ್. ಇದು ರಿಲೆವೆಂಟ್ ಫ್ಯಾಕ್ಟ್. ಇದು ವೆದರ್ ದ ಸ್ಟೇಟ್ಮೆಂಟ್ ಆಫ್ ಬಿ ಅಬೌಟ್ ದ ಇನ್ಸಿಡೆಂಟ್ ಆಫ್ ಡೈಯಿಂಗ್ ಡಿಕ್ಲರೇಷನ್. ಅಗೇನ್ ಡೈಯಿಂಗ್ ಡಿಕ್ಲರೇಷನ್ 32 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇದು ರಿಲೆವೆಂಟ್ ಸ್ಟೇಟ್ಮೆಂಟ್, ರಿಲೆವೆಂಟ್ ಫ್ಯಾಕ್ಟ್. ಇದು ಕ್ಲಿಯರ್? ಸೊ ನಮಗೆ ಆನ್ಸರ್ 1 3 fact in issue, 2 4 relevant fact, 1 4 fact in issue, 3 4 relevant fact, 3 ಮತ್ತೆ 4 relevant fact. Option D correct answer. Clear? Okay. 27 Indian Evidence Act के ಹೊಸ section number. Yes. Indian Evidence Act 27 is 23. 23 clause 2 ಗೆ proviso is 27 ಆಯ್ತಾ. ಇದು 27 of Indian Evidence Act ಗೆ ಹೊಸ ಸೆಕ್ಷನ್ BSA ಅಲ್ಲಿ 23 clause 2. ಅದೇ ರೀತಿ 32 ಅಂತ ಬಂದಾಗ it is 26 of BSA. Clear? 32 ಡೈಯಿಂಗ್ ಡಿಕ್ಲರೇಷನ್ ಏನಾಗುತ್ತೆ? ರಿಲೆವೆಂಟ್ ಫ್ಯಾಕ್ಟ್ ಆಗುತ್ತೆ. ಅಂಡ್ ಉಳಿದಿದ್ದು ಫ್ಯಾಕ್ಟ್ ಇನ್ ಇಶ್ಯೂ ಕ್ವೆಶ್ಚನ್ಸ್. ನೆಕ್ಸ್ಟ್ ಕ್ವೆಶ್ಚನ್. Mere production and making of a document as exhibit before a court cannot be held to be a due proof of its contents. This principle of law is applicable to. Okay, in a public document, private document ಬಗ್ಗೆ ಮಾತನಾಡ್ತಿದೀವಿ. ಪಬ್ಲಿಕ್ ಡಾಕ್ಯುಮೆಂಟ್ ನಮಗೆ 74, ಪ್ರೈವೇಟ್ ಡಾಕ್ಯುಮೆಂಟ್ 75 of Indian Evidence Act. Both public and private document, neither public nor private document. ಯಾವ ಡಾಕ್ಯುಮೆಂಟ್ ಅಲ್ಲಿ ನಾವು mere production and marking of document as exhibit before a court cannot be held to be due proof. ಒಂದು ಡಾಕ್ಯುಮೆಂಟ್ ನ ಬರೀ ಅದರಲ್ಲಿರುವಂತ ಕಂಟೆಂಟ್ಸ್ ಏನಿದೆ
ಅದನ್ನ ಪ್ರೂಫ್ ಅಂತ ಹೆಲ್ಡ್ ಮಾಡೋದಕ್ಕಾಗೋದಿಲ್ಲ, ಬರೀ ಅದನ್ನ ನಾವು ಮಾರ್ಕ್ ಮಾಡಿದ್ರಿ ಅಂದಿದ ತಕ್ಷಣ. ಯಾವ ಡಾಕ್ಯುಮೆಂಟ್? ಎಸ್, Both private and document. public document, ma'am. ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಡಾಕ್ಯುಮೆಂಟ್ಸ್. ವೆರಿ ಗುಡ್. ಎರಡೂ ಡಾಕ್ಯುಮೆಂಟ್ಸ್ಗೂ ಅಪ್ಲೈ ಆಗತ್ತೆ ಈ ಪ್ರಿನ್ಸಿಪಲ್. ಏನಂತಂದ್ರೆ ನಾವು ಬರೀ ಸುಮ್ನೆ ಪ್ರೊಡಕ್ಷನ್ ಅಂದ್ರೆ ಕೋರ್ಟ್ ಮುಂದೆ ಕೊಟ್ಬಿಟ್ಟು ಅದನ್ನ ನಾವು ಮಾರ್ಕ್ ಮಾಡಿದೀವಿ, ದಟ್ ಇದು ಏನು ಎಕ್ಸಿಬಿಟ್ P1, ಎಕ್ಸಿಬಿಟ್ P2 ಅಂತಂದ್ರೆ ಡಾಕ್ಯುಮೆಂಟ್ ಇದು, ಡಾಕ್ಯುಮೆಂಟರಿ ಎವಿಡೆನ್ಸ್ ಇದು ಅಂತ ಹೇಳಿ ಅದರ ಕಂಟೆಂಟ್ಸ್ ನ ನಾವು ಏನು ಪ್ರೂವ್ ಮಾಡ್ತಿಲ್ಲ, ಬರೀ ಆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದೀವಿ ಅಂದ ತಕ್ಷಣ ಅದ್ ನಮಗೆ ಎವಿಡೆನ್ಸ್ ಆಗೋಗೋದಿಲ್ಲ. Mere production and marking of document as exhibit before court cannot be held to be due proof of its contents. ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಲಿ ಒಂದು ಪ್ರೈವೇಟ್ ಡಾಕ್ಯುಮೆಂಟ್ ಆಗಲಿ ಅದನ್ನ ಪ್ರೂವ್ ಮಾಡೋದಿಕ್ಕೆ ನಾವು ಅದರ ಕಂಟೆಂಟ್ಸ್ ನ ಪ್ರೂವ್ ಮಾಡೋದಿಕ್ಕೆ ಆಥರೈಸ್ ಮಾಡಿಸ್ಕೋಬೇಕಾಗತ್ತೆ. ಇನ್ಸ್ಟೆಡ್ ನಾವು ಬರೀ ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡಿದೀವಿ ಅಂದ ತಕ್ಷಣ ಅದು ನಮಗೆ ಪ್ರೂಫ್ ಆಗೋಗೋದಿಲ್ಲ. ಸೆಕ್ಷನ್ 74 and 75 ಅಬೌಟ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಡಾಕ್ಯುಮೆಂಟ್ಸ್. ಹೊಸ ಸೆಕ್ಷನ್ ನಂಬರ್ ಏನು ಇದಕ್ಕೆ? 74. 74 ಗೆ 74 ಕ್ಲಾಸ್ 1, 75 ಗೆ 74 ಕ್ಲಾಸ್ 2. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿಂದ